ಎಲ್ಲ ಶಿಕ್ಷಕ ಬಂಧುಗಳಿಗೆ ನಮಸ್ಕಾರ. ರಾಷ್ಟ್ರೀಯ ಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯರ ಸಮಗ್ರ ಮುನ್ನಡೆಗಾಗಿ ರಾಷ್ಟ್ರೀಯ ಉಪಕ್ರಮ ನಿಷ್ಠಾ ಈ ಕಾರ್ಯಕ್ರಮದ ಅಡಿಯಲ್ಲಿ ಕೊಡಗು ಜಿಲ್ಲೆಯ ಎಲ್ಲ ಶಿಕ್ಷಕರನ್ನು ಉದ್ದೇಶಿಸಿ ಶಾಲಾ ಶಿಕ್ಷಣದಲ್ಲಿ ಉಪಕ್ರಮಗಳು ಈ ವಿಷಯವಾಗಿ ಇಂದು ಯೂಟ್ಯೂಬ್ ವೆಬಿನಾರನ್ನು ಡಯಟ್ ಕೊಡುಗೆ, DSCRT, NCERT ಇವರ ಸಹಭಾಗಿತ್ವದಲ್ಲಿ ನಡೆಸ್ತಾ ಇದ್ದೇವೆ. ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀಯುತ ಕುಮಾರಸ್ವಾಮಿ ಸರ್, ಹಿರಿಯ ಉಪನ್ಯಾಸಕರು, ಡಯಟ್ ಕೊಡುಗೆ ಇವರು ಆಗಮಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತ ಸರ್. ಹಾಗೆಯೇ ಇವತ್ತಿನ ಮತ್ತೋರ್ವ ಸಂಪನ್ಮೂಲ ವ್ಯಕ್ತಿ ಶ್ರೀ ಕಾಮತ್ ಅವರು, ಪ್ರವೀಣ್ ಕಾಮತ್, ಸಹ ಶಿಕ್ಷಕರು, ಅಂಕನಹಳ್ಳಿ ಪ್ರೌಢಶಾಲೆ, ಕೊಡಗು ಜಿಲ್ಲೆ, ಇವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಸ್ವಾತಂತ್ರ್ಯ ನಂತರ ಭಾರತದಲ್ಲಿರ್ತಕ್ಕಂತಹ ಎಲ್ಲ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಅನ್ನುವ ಉದ್ದೇಶದಿಂದ ಸಂವಿಧಾನದ ಆಶಯದಂತೆ ಹಲವಾರು ಕಾರ್ಯಕ್ರಮಗಳನ್ನು, ಚಟುವಟಿಕೆಗಳನ್ನು ಶಾಲಾ ಶಿಕ್ಷಣದಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ. ಆ ಎಲ್ಲ ಚಟುವಟಿಕೆಗಳು ಮತ್ತು ಕಾರ್ಯಕ್ರಮಗಳನ್ನು ಕುರಿತು ಯಾವೆಲ್ಲ ಕ್ರಮಗಳನ್ನು, ಇನಿಷಿಯೇಟಿವ್ಸನ್ನು ಶಿಕ್ಷಣಕ್ಕೋಸ್ಕರ ಸರ್ಕಾರ, ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಜಾರಿಗೆ ತರ್ತಾ ಇದೆ ಅನ್ನೋ ವಿಷಯಗಳನ್ನು ಇವತ್ತು ಚರ್ಚೆ ಮಾಡ್ತಾ ಇದ್ದೇವೆ. ಸರ್, ಮೊದಲಿಗೆ ಕುಮಾರಸ್ವಾಮಿ ಸರ್ಗೆ ಈ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಈ ದಿನದ ವಿಷಯದಲ್ಲಿ ಶಾಲಾ ಶಿಕ್ಷಣದಲ್ಲಿ ಉಪಕ್ರಮಗಳು, ಇದರ ಬಗ್ಗೆ ನಾವು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಿಷ್ಠಾ 2ರ ತರಬೇತಿ ಕಾರ್ಯಕ್ರಮದಲ್ಲಿ 1976ಕ್ಕಿಂತ ಹಿಂದೆ ಶಿಕ್ಷಣ ಅಂತಕ್ಕಂಥ ವಿಷಯ ರಾಜ್ಯ ಸರ್ಕಾರಗಳಿಗೆ ಅದು ವಹಿಸ್ಕೊಡ್ಲಾಗಿತ್ತು. ಈಗ 1976ರಲ್ಲಿ ಆದಂಥ ಸಂವಿಧಾನಿಕ ತಿದ್ದುಪಡಿಯಿಂದ ಇದನ್ನು ಸಮವರ್ತಿ ಪಟ್ಟಿಗೆ ಸೇರಿಸಿದ್ದಾರೆ. ಈ ಸಮವರ್ತಿ ಪಟ್ಟಿನಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡಕ್ಕೂ ಕೂಡ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಅಳವಡಿಸಿಕೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ SSA 2001ರಲ್ಲಿ ಪ್ರಾರಂಭವಾಯಿತು. ಈ SSA ಪ್ರಾರಂಭ ಆದಾಗ RTE ಕಾಯ್ದೆ ಇದನ್ನು ಸಂವಿಧಾನದ 86ನೇ ವಿಧಿಯನ್ವಯ ಜಾರಿಗೊಳಿಸಬೇಕಾದದ್ದು ಮತ್ತು ಮಾಹಿತಿ ಸಿಂಧು ಯೋಜನೆಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು SSAಯ ಆಶಯವಾಗಿತ್ತು. ಅದೇ ರೀತಿ RMSA 2009ರಲ್ಲಿ ಪ್ರಾರಂಭ ಆಯಿತು. ಮತ್ತು ಈ RMSAಯ ಮೂಲ ಉದ್ದೇಶ NRG, ರಾಷ್ಟ್ರೀಯ ಸಂಪನ್ಮೂಲ ವ್ಯಕ್ತಿಗಳ ತಂಡವನ್ನು ರಚನೆ ಮಾಡ್ತಕ್ಕಂಥದ್ದು, ICT ಅಂದರೆ ಇನ್ಫಾರ್ಮೇಷನ್ ಕಂಪ್ಯೂಟರ್ ಟೆಕ್ನಾಲಜಿ, ಇದ್ರ ಬಗ್ಗೆ ಒತ್ತು ಕೊಡ್ತಕ್ಕಂಥದ್ದು ಇದರ ಆಶಯವಾಗಿತ್ತು. ಈಗ ಪ್ರಸ್ತುತ 2018-19ನೇ ಸಾಲಿನಲ್ಲಿ ಭಾರತ ಸರ್ಕಾರದ ಶಿಕ್ಷಣ ಸಚಿವಾಲಯ ಸಮಗ್ರ ಶಿಕ್ಷಣ ಅಂತಕ್ಕಂಥದ್ದನ್ನು ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ. ಈ ಯೋಜನೆ ಮೂಲ ಉದ್ದೇಶ ಶಾಲಾ ಪೂರ್ವ ಶಿಕ್ಷಣದಿಂದ ಹಿಡಿದು ಉನ್ನತ ಪ್ರೌಢ ಹಂತದವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ, ಕಡ್ಡಾಯವಾಗಿ, ಲಿಂಗ ಸಮಾನುಪಾತತೆಯಿಂದ ಕೂಡಿದಂಥ ಶಿಕ್ಷಣವನ್ನು ಮತ್ತು ನಿರ್ದಿಷ್ಟ ಕಲಿಕಾ ಫಲಗಳನ್ನು ಪಡ್ಕೊಳ್ಳೋದು ಈ ಸಮಗ್ರ ಶಿಕ್ಷಣದ ಮೂಲ ಉದ್ದೇಶವಾಗಿದೆ. ಸಮಗ್ರ ಶಿಕ್ಷಣದ ಪ್ರಮುಖ ಉದ್ದೇಶಗಳನ್ನು ನಾವೀಗ ತಿಳಿದುಕೊಳ್ಳೋಣ. ಗುಣಮಟ್ಟದ ಶಿಕ್ಷಣವನ್ನು ನೀಡುವುದು ಮತ್ತು ವಿದ್ಯಾರ್ಥಿಗಳ ಕಲಿಕೆಯ ಫಲಗಳನ್ನು ಉತ್ತಮಪಡಿಸುವಂಥದ್ದು. ಅದೇ ರೀತಿ ಶಾಲಾ ಶಿಕ್ಷಣದಲ್ಲಿ ಸಾಮಾಜಿಕ ಮತ್ತು ಲಿಂಗ ಅಂತರಗಳನ್ನು, ಅಸಮಾನತೆಯನ್ನು ಹೋಗಲಾಡಿಸುವಂಥದ್ದು. ಶಾಲಾ ಶಿಕ್ಷಣದಲ್ಲಿ ಸಮತೆ ಮತ್ತು ಒಳಗೊಳ್ಳುವಿಕೆ, ಅಂದರೆ ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಹೇಳ್ತೀವಿ, ಒಳಗೊಳ್ಳುವಿಕೆಯನ್ನು ಖಚಿತಪಡಿಸಿಕೊಳ್ಳುವುದು. ಶಾಲಾ ಶಿಕ್ಷಣ ಸೌಲಭ್ಯಗಳಲ್ಲಿ ಕನಿಷ್ಠ ಮಾನದಂಡಗಳನ್ನು ಖಚಿತಪಡಿಸುವಂಥದ್ದು. ವೃತ್ತಿಪರ ಶಿಕ್ಷಣವನ್ನು ಉತ್ತೇಜಿಸುವುದು. ಅದೇ ರೀತಿ ಮಕ್ಕಳಿಗೆ ಶಿಕ್ಷಣದ ಹಕ್ಕುಗಳನ್ನು ಒದಗಿಸಲು 2009ರ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ
ಕಾಯ್ದೆ RT 2009 ಅಂತ ನಾವೇನು ಕರಿತೀವಿ ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ರಾಜ್ಯಗಳನ್ನು ಬೆಂಬಲಿಸುವಂಥದ್ದು, ಶಿಕ್ಷಕರ ತರಬೇತಿಯ ಮಾರ್ಗದರ್ಶಿ ಸಂಸ್ಥೆಗಳಾದಂತಹ DSCRT ಇರ್ಬೋದು, ಡಯಟ್ಗಳಿರ್ಬೋದು, CTಗಳಿರ್ಬೋದು ಇತ್ಯಾದಿಗಳನ್ನು ಬಲವರ್ಧನೆಗೊಳಿಸುವಂಥದ್ದು, ಅವುಗಳನ್ನು ಉನ್ನತೀಕರಿಸುವಂಥದ್ದು ಇದು ಈ ಸಮಗ್ರ ಶಿಕ್ಷಣದ ಪ್ರಮುಖ ಉದ್ದೇಶಗಳಾಗಿದೆ. ಸರ್, ಈ ಯೋಜನೆಯ ಪ್ರಮುಖ ಗುಣಲಕ್ಷಣಗಳ ಬಗ್ಗೆ ತಿಳಿಸ್ತೀರಾ ಸರ್? ಈ ಯೋಜನೆಯ ಪ್ರಮುಖ ಗುಣಲಕ್ಷಣಗಳೇನಪ್ಪ ಅಂತಂದರೆ, ಗುಣಮಟ್ಟದ ಶಾಲಾ ಶಿಕ್ಷಣವನ್ನು ಸಾರ್ವತ್ರೀಕರಣಗೊಳಿಸೋದಕ್ಕೋಸ್ಕರ ಶಾಲೆಯ ಸೌಲಭ್ಯವನ್ನು ಉನ್ನತ ಪ್ರೌಢ ಹಂತದವರೆಗೆ ಅಂದರೆ +2 ಅಂತ ಅಥವಾ 2ನೇ PUC ಹಂತದವರೆಗೆ ಉನ್ನತೀಕರಿಸಲಾಗಿದೆ. ಇದರಲ್ಲಿ ನಿಗದಿತ ಮಾನದಂಡಗಳನ್ನು ಅನುಷ್ಠಾನಗೊಳಿಸಿ ಶಾಲೆಗಳಲ್ಲಿ ಮೂಲ ಸೌಕರ್ಯಗಳ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ತಕ್ಕಂಥದ್ದು, ಶಿಕ್ಷಕರ ಶಿಕ್ಷಣದ ಗುಣಮಟ್ಟವನ್ನು ಉತ್ತಮಪಡಿಸಲಿಕ್ಕಾಗಿ SCERT ಅಂದರೆ DSCRT ಮತ್ತು ಡಯಟ್ಗಳ ಇಂತಹ ಶಿಕ್ಷಣ ಸಂಸ್ಥೆಗಳನ್ನು ಬಲವರ್ಧನೆಗೊಳಿಸ್ತಕ್ಕಂಥದ್ದು, ಸ್ಮಾರ್ಟ್ ತರಗತಿಗಳು, ಡಿಜಿಟಲ್ ಬೋರ್ಡ್ಗಳು ಮತ್ತು DTH ಚಾನೆಲ್ಗಳ ಮೂಲಕ ಡಿಜಿಟಲ್ ತಂತ್ರಜ್ಞಾನದ ಬಳಕೆಯನ್ನು ಹೆಚ್ಚಿಸುವಂತಕ್ಕಂಥದ್ದು, ಹಾಗೆ RTE ಕಾಯ್ದೆಯನ್ನು ಸಮಗ್ರವಾಗಿ ಅಂದರೆ ಸರಿಯಾಗಿ ಅನುಷ್ಠಾನಗೊಳಿಸುವಂತೆ ರಾಜ್ಯ ಮತ್ತು ಕೇಂದ್ರಾಡಳಿತ ಸರ್ಕಾರಕ್ಕೆ ಬೆಂಬಲವನ್ನು ನೀಡತಕ್ಕಂಥದ್ದಾಗಿದೆ. ಈ RTE ಕಾಯ್ದೆ ಅಡಿಯಲ್ಲಿ ಶುಲ್ಕ ಮರುಪಾವತಿಯನ್ನು ಕೂಡ ನೀಡಬಹುದಾಗಿದೆ. ಇದರಲ್ಲಿ ಪ್ರಮುಖವಾಗಿ ಜಟಿಲ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಮಕ್ಕಳಿಗೋಸ್ಕರ ಮತ್ತು ಸಮಸ್ಯಾತ್ಮಕ ಪ್ರದೇಶಗಳಲ್ಲಿ ಇರುವಂಥ ಮಕ್ಕಳಿಗಾಗಿ ವಸತಿ ಶಾಲೆಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು, ವಿದ್ಯಾರ್ಥಿ ನಿಲಯಗಳನ್ನು ಆರಂಭಿಸುವುದಾಗಿದೆ. ಈ ಶಾಲೆಗಳು ಮುಖ್ಯವಾಗಿ EBB ಅಂತ ನಾವೇನು ಹೇಳ್ತೀವಿ, ಎಜುಕೇಷನಲಿ ಬ್ಯಾಕ್ವರ್ಡ್ ಬ್ಲಾಕ್ ಅಂತ, ಶೈಕ್ಷಣಿಕವಾಗಿ ಹಿಂದುಳಿದ ಬ್ಲಾಕ್ಗಳು ಮತ್ತು ಎಡಪಂಥದವರಿಂದ ಪೀಡಿತವಾಗಿರ್ತಕ್ಕಂಥ ಪ್ರದೇಶಗಳಲ್ಲಿರ್ತಕ್ಕಂಥದ್ದು ಮತ್ತು ಸ್ಪೆಷಲಿ ಫೋಕಸ್ಡ್ ಡಿಸ್ಟ್ರಿಕ್ಟ್ ಅಂತ ಹೇಳ್ತೀವಿ, ವಿಶೇಷವಾಗಿ ಗುರುತಿಸತಕ್ಕಂಥ ಜಿಲ್ಲೆಗಳು, ಗಡಿ ಪ್ರದೇಶಗಳು ಹಾಗೂ ನೀತಿ ಆಯೋಗ ಗುರುತಿಸಿರ್ತಕ್ಕಂಥ ಜಿಲ್ಲೆಗಳಿಗೆ ಆದ್ಯತೆಯನ್ನು ನೀಡತಕ್ಕಂಥದ್ದು ಈ ಸಮಗ್ರ ಶಿಕ್ಷಣದ ಪ್ರಮುಖ ಗುಣಲಕ್ಷಣವಾಗಿದೆ. ಸರ್, ಈ ಸಮಗ್ರ ಶಿಕ್ಷಣದ ಬಗ್ಗೆ ಸ್ವಲ್ಪ ನಾವು ಅವಲೋಕನವನ್ನು ಮಾಡ್ತಾ ಹೋಗೋಣ. NCF 2005 ಇದರ ಅಡಿಯಲ್ಲಿ ಸುಸ್ಥಿರ ಅಭಿವೃದ್ಧಿಯ ಗುರಿಗಳು ಅಂತ 2 ಗುರಿಗಳನ್ನು ಇಟ್ಕೊಂಡಿದ್ರು. ಅದೇ ಗುರಿಗಳನ್ನು ಈಗ ಹೊಸ ಶಿಕ್ಷಣ ನೀತಿ ಅಡಿಯಲ್ಲೂ ಕೂಡ ಇಟ್ಕೊಂಡಿದ್ದಾರೆ, 4.1 ಮತ್ತು 4.5 ಎನ್ನುವಂಥದ್ದು. ಸರ್, 4.1 ಅಂತ ಹೇಳಿದರೆ ಸುಸ್ಥಿರ ಅಭಿವೃದ್ಧಿ ಗುರಿ 4.1 2030 ವೇಳೆಗೆ ದೇಶದ ಎಲ್ಲ ಗಂಡು ಮತ್ತು ಹೆಣ್ಣು ಮಕ್ಕಳು ಉಚಿತವಾದ ಶಿಕ್ಷಣ ಪಡಿಬೇಕು, ಗುಣಮಟ್ಟದ ಶಿಕ್ಷಣ, ಸಮಾನತೆಯಿಂದ ಕೂಡಿದಂತಹ ಶಿಕ್ಷಣ ಸಿಗಬೇಕು, ಜೊತೆಗೆ ಅವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದ ಎಲ್ಲ ಕಲಿಕಾ ಫಲಗಳನ್ನು ಅವರು ಪಡ್ಕೊಳ್ಬೇಕು ಎನ್ನುವಂಥದ್ದನ್ನು ಖಾತ್ರಿ ಮಾಡುವಂತಹ ಗುರಿ. ಇದು 4.1 ಅಂತ ಕರಿತೇವೆ ಸರ್. ಅದೇ ರೀತಿ ಇನ್ನೊಂದು ಗುರಿ ಇದೆ, 4.5 ಅಂತ ಕರೀತಾರೆ ಅದಕ್ಕೆ. ಇದರ ಉದ್ದೇಶ ಏನು ಅಂತ ಹೇಳಿದರೆ 2030 ವೇಳೆಗೆ ಶಿಕ್ಷಣದಲ್ಲಿನ ಲಿಂಗ ಅಸಮಾನತೆಯನ್ನು ಹೋಗಲಾಡಿಸುವಂಥದ್ದು. ಅದರ ಜೊತೆಗೆ ಶಿಕ್ಷಣದ ಎಲ್ಲ ಹಂತಗಳು ಎಲ್ರಿಗೂ ದೊರಕುವಂತಾಗಬೇಕು ಎನ್ನುವಂಥದ್ದು, ಜೊತೆಗೆ ಅಶಕ್ತರಿಗೆ, ದುರ್ಬಲರಿಗೆ, ದಿವ್ಯಾಂಗರಿಗೆ ವೃತ್ತಿ ಶಿಕ್ಷಣವೂ ಕೂಡ ದೊರೆಯುವಂತಾಗಬೇಕು ಎನ್ನುವಂಥದ್ದು ಈ ಸುಸ್ಥಿರ ಅಭಿವೃದ್ಧಿ 4.5 ಇದರ ಗುರಿಯಾಗಿದೆ. ಸರ್, ಈಗ ನಾವು ಇದರ ಅವಲೋಕನದಲ್ಲಿ ಒಂದೊಂದೇ ಅಂಶದ ಬಗ್ಗೆ ಹೇಳ್ತಾ ಬರೋಣ. ಮೊದಲನೇದಾಗಿ ಭಾರತ ಸರ್ಕಾರ ತಂದಂತಹ ಒಂದು ಕಾರ್ಯಕ್ರಮ ಪಡೇ ಭಾರತ್ ಬಡೇ ಭಾರತ್ ಎನ್ನುವಂಥದ್ದು, ಇದರ ಬಗ್ಗೆ ಹೇಳ್ತೀರಾ ಸರ್? ಈ ಪಡೇ ಭಾರತ್ ಬಡೇ ಭಾರತ್ ಇದು ಕೇಂದ್ರ ಸರ್ಕಾರದ ಪ್ರಮುಖ ಮುಖ್ಯ ಘಟಕ ಆಗಿದೆ. ಇದನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಈ ಪಡೇ ಭಾರತ್ ಬಡೇ ಭಾರತ್ ಅಂತ ಹೇಳಿದಾಗಲೇ ಎಲ್ಲ ಶಾಲೆಯ ಎಲ್ಲ ಒಂದು ಸಮಸ್ತ ಅಂಕಣದಲ್ಲಿ ವಿದ್ಯಾರ್ಥಿಗಳು ದೈನಂದಿನ ವಾರ್ತೆಯನ್ನು ಓದ್ತಕ್ಕಂಥದ್ದು, ಸುಭಾಷಿತವನ್ನು ಓದ್ತಕ್ಕಂಥದ್ದು ಮತ್ತು ಶಾಲೆಯ ಅಂಗಳದಲ್ಲಿ ವಾಚನ ಮೂಲೆ ಅಥವಾ ಲರ್ನಿಂಗ್ ಕಾರ್ನರ್ ಅಂತ ನಾವೇನು ಹೇಳ್ತೀವಿ ಅದನ್ನು ಒಂದು ವಿದ್ಯಾರ್ಥಿಗಳಿಗೆ ತೆರೆದಿಡಿಸ್ತಕ್ಕಂಥದ್ದು ಮತ್ತು ಗ್ರಂಥಾಲಯದ ಪುಸ್ತಕದ ಸದ್ಬಳಕೆ ಆಗಬೇಕು. ಆ ಗ್ರಂಥಾಲಯದ ಪುಸ್ತಕ ಸದ್ಬಳಕೆ ಆದಾಗ ಮಕ್ಕಳಲ್ಲಿ ಓದುವ ಹವ್ಯಾಸ ಕೂಡ ಹೆಚ್ಚಾಗಿ ಅವರಿಂದ ಕಲಿಕಾ ಫಲಗಳನ್ನು ನಾವು ನಿರೀಕ್ಷೆ ಮಾಡುವುದಾಗಿದೆ. ವಾಚನಾಲಯ, ರೀಡಿಂಗ್ ರೂಮ್, ಅದನ್ನು ತೆರೆದ ವಾಚನಾಲಯ ಕೂಡ ನಾವು ಆರಂಭಿಸಬೇಕು. ಇದರಿಂದ ಬೋಧನಾ ಕಲಿಕಾ ಚಟುವಟಿಕೆ ಹೆಚ್ಚುತ್ತೆ ಮತ್ತು ನಿರ್ಗಳವಾಗಿ ಮಕ್ಕಳು ಓದುವುದನ್ನು ಅಭ್ಯಾಸ ಮಾಡ್ಕೋತಾರೆ ಮತ್ತು
ಈ ಅಡಿಯಲ್ಲಿ ಶಾಲೆಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳಿಗೆ ನಿರೂಪಣೆ ಮಾಡ್ತಕ್ಕಂಥದ್ದಾಗಲಿ ಅಥವಾ ವರದಿಯನ್ನು ಮಂಡನೆ ಮಾಡ್ತಕ್ಕಂಥದ್ದಾಗಿ ಈ ಮಕ್ಕಳಲ್ಲಿ ನಾವು ಅವರನ್ನು ಮಾಡಲಿಕ್ಕೆ ನಾವು ಅವರಿಗೆ ಅವಕಾಶವನ್ನು ಕೊಟ್ಟಾಗ ಏನಾಗುತ್ತೆ, ಈ ಬಡೇ ಭಾರತ್ ಉದ್ದೇಶ ಸದ್ಬಳಕೆಯಾಗಿ ಸಾಕ್ಷರವಾಗುತ್ತೆ. ಹಾಗೆಯೇ ಸರ್, ಈಗ ಇನ್ನೊಂದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ನಿಪುಣ್ ಭಾರತ್ ಎನ್ನುವಂಥದ್ದು. ನಾವೀಗ ಏನು ನಿಷ್ಠಾ ಅಡಿಯಲ್ಲಿ ತರಬೇತಿ ಪಡಿತಾ ಇದ್ದೀವೋ ಅದು ಈ ನಿಪುಣ್ ಭಾರತ್ ಎನ್ನುವಂಥ ಕಾರ್ಯಕ್ರಮದ ಅಡಿಯಲ್ಲೇ ಬರುವಂಥದ್ದು. ಇದರ ಉದ್ದೇಶ ಏನು ಅಂತ ಹೇಳಿದರೆ, 2026-27 ವೇಳೆಗೆ 3ನೇ ತರಗತಿ ಪೂರ್ಣಗೊಳಿಸುವಂತಹ ಮಕ್ಕಳಲ್ಲಿ ಆ 3ನೇ ತರಗತಿಗೆ ಏನು ಕನಿಷ್ಠ ಕಲಿಕಾಂಶಗಳನ್ನು ಅಥವಾ ಕನಿಷ್ಠ ಕಲಿಕಾ ಸಾಮರ್ಥ್ಯಗಳನ್ನು ಗುರುತು ಮಾಡಿದಾರ, ಆ ಗುರುತು ಮಾಡಿದಂಥ ಸಾಮರ್ಥ್ಯಗಳನ್ನು ಗಳಿಸುವಂತೆ ಮಾಡುವಂಥದ್ದು 2026-27 ವೇಳೆಗೆ. ಅದು ಈ ನಿಪುಣ್ ಭಾರತ್ ಕಾರ್ಯಕ್ರಮದ ಒಂದು ಪ್ರಮುಖ ಗುರಿಯಾಗಿದೆ. ಈ ಕಾರ್ಯಕ್ರಮ 3ರಿಂದ 9 ವರ್ಷದ ಮಕ್ಕಳಿಗೆ, ಅಂದರೆ ಪೂರ್ವ ಪ್ರಾಥಮಿಕ ಶಾಲೆಯಿಂದಲೇ ಇದು ಪ್ರಾರಂಭ ಆಗಿ 3ನೇ ತರಗತಿವರೆಗೆ ಈ ಕಾರ್ಯಕ್ರಮ ಇರ್ತದೆ. ಇದರ ಅಡಿಯಲ್ಲಿ ಮಕ್ಕಳು ಸ್ಪಷ್ಟವಾಗಿ ಓದುವಂಥದ್ದನ್ನು ಕಲಿಬೇಕು, ಶುದ್ಧವಾಗಿ ಬರೆಯುವಂಥದ್ದನ್ನು ಕಲಿಬೇಕು, ಜೊತೆಗೆ ಸರಳವಾದಂತಹ ಗಣಿತವನ್ನು ಕೂಡ ಕಲಿಬೇಕಾಗುತ್ತೆ. ಈ ಕಾರ್ಯಕ್ರಮದ ಯಶಸ್ಸು ಯಾರನ್ನು ಅವಲಂಬಿಸಿದೆ ಅಂತ ಹೇಳಿದರೆ, ನುರಿತವಾದಂತಹ ತರಬೇತಿ ಪಡೆದಂತಹ ಶಿಕ್ಷಕರನ್ನು ಅವಲಂಬಿಸಿದೆ. ಈ ನುರಿತ ಶಿಕ್ಷಕರು ಒಂದು ವೇಳೆ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದರೆ ನಿಪುಣ್ ಭಾರತ್ ಎನ್ನುವಂಥ ಕಾರ್ಯಕ್ರಮಕ್ಕೆ ಯಶಸ್ಸು ಸಿಕ್ಕಿದ ಹಾಗೆ ಆಗುತ್ತೆ ಸರ್. ಈಗ ಮತ್ತೊಂದು ಮುಖ್ಯವಾದಂಥ ಅಂಶ ನಾವೆಲ್ಲ ನೋಡಿದಾಗೆ, ಈಗ ನಮ್ಮ ಭಾರತದ ಕ್ರೀಡಾರಂಗ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೋತಾ ಇದೆ. ಇದೀಗ ತಾನೇ ಮುಕ್ತಾಯಗೊಂಡಂಥ ಒಲಿಂಪಿಕ್ ಕ್ರೀಡೆಗಳಲ್ಲಾಗಿರ್ಬೋದು, ಪ್ಯಾರಾ ಒಲಿಂಪಿಕ್ ಕ್ರೀಡೆಗಳಾಗಿರ್ಬೋದು, ಭಾರತದ ಕ್ರೀಡಾಪಟುಗಳು ಹೆಚ್ಚೆಚ್ಚು ಪದಕಗಳನ್ನ ಭಾರತ ದೇಶಕ್ಕೆ ಪಡ್ಕೊಂಡಿದ್ದಾರೆ. ಈ ಇದರಲ್ಲಿ ಖೇಲೋ ಇಂಡಿಯಾ ಅಥವಾ ಖಿಲೋ ಇಂಡಿಯಾ ಅಂತಕ್ಕಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಕೇಂದ್ರ ಸರ್ಕಾರ ಪ್ರತಿ ಶಾಲೆಗೆ ಕ್ರೀಡಾ ಅನುದಾನವನ್ನು ಮೀಸಲಾಗಿಟ್ಟಿದೆ. ಈ ಕ್ರೀಡಾ ಅನುದಾನದಲ್ಲಿ ಪ್ರಾಥಮಿಕ ಶಾಲೆಗಳಿಗೆ 5,000 ರೂಪಾಯಿ ಅನುದಾನ, ಪ್ರೌಢಶಾಲೆಗಳಿಗೆ 25,000 ರೂಪಾಯಿಗಳ ಅನುದಾನವನ್ನು ಕ್ರೀಡಾ ಸಾಮಗ್ರಿಗಳ ಖರೀದಿಗೆ ನೀಡ್ತಾ ಇದೆ. ಇದರಲ್ಲಿ ಅರೆಕಾಲಿಕ ಶಿಕ್ಷಕರ ವೇತನಕ್ಕೂ ಕೂಡ 10,000 ರೂಪಾಯಿ ಅನುದಾನವನ್ನು ಮೀಸಲಾಗಿಟ್ಟಿದೆ. ಎಲ್ಲ ಮಕ್ಕಳು ಆಟ ಆಧಾರಿತ ಚಟುವಟಿಕೆಗಳನ್ನು ಒಳಗೊಂಡು ಅವುಗಳನ್ನು ಸಾಧಿಸೋಕ್ಕೋಸ್ಕರ 500 ರೂಪಾಯಿ ಅನುದಾನವನ್ನು ನೀಡಲಾಗ್ತಿದೆ. ರಾಷ್ಟ್ರ ಮಟ್ಟದಲ್ಲಿ ಖೇಲೋ ಇಂಡಿಯಾ ಆಟದಲ್ಲಿ ಪದಕವನ್ನು ಪಡೆದಂಥ ವಿದ್ಯಾರ್ಥಿಯ ಶಾಲೆಗೆ ಹೆಚ್ಚುವರಿಯಾಗಿ 25,000 ರೂಪಾಯಿ ಅನುದಾನವನ್ನು ಕೂಡ ಕೊಡಲಾಗ್ತಾ ಇದೆ. ಮುಂದಕ್ಕೆ ಸರ್, ನಾವು KGBV ಅನ್ನುವಂಥ ಒಂದು ಕಾರ್ಯಕ್ರಮದ ಬಗ್ಗೆ ತಿಳಿದುಕೊಳ್ಳೋಣ. ಕಸ್ತೂರ್ಬಾ ಗಾಂಧಿ ಬಾಲಕಿಯ ವಿದ್ಯಾಲಯ ಅಂತ ಕರಿತೇವೆ ಇದಕ್ಕೆ. ಇದರಲ್ಲಿ 6ರಿಂದ 8ನೇ ತರಗತಿಗೆ 10ರಿಂದ 18 ವಯೋಮಾನದ ಹಿಂದುಳಿದ ವರ್ಗಗಳ ಹೆಣ್ಣು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ರಚಿಸವಾದಂತಹ ಒಂದು ಶಿಕ್ಷಣ ವ್ಯವಸ್ಥೆ ಇದು. ಈ ಸಮಗ್ರ ಶಿಕ್ಷಣ ವ್ಯವಸ್ಥೆಯ ಅಡಿಯಲ್ಲಿ ಈ KGBV ಸಂಸ್ಥೆಗಳನ್ನು 12ನೇ ತರಗತಿಯವರೆಗೆ ಉನ್ನತೀಕರಿಸಲಾಗುತ್ತೆ. ಜೊತೆಗೆ ಆ KGBV ಸಂಸ್ಥೆಗಳಿಗೆ ಇನ್ಸಿನರೇಟರ್ಗಳನ್ನು ಒದಗಿಸುವುದು, ಅದೇ ರೀತಿ ಸ್ಯಾನಿಟರಿ ಪ್ಯಾಡ್, ವೆಂಡಿಂಗ್ ಮೆಷಿನ್ಗಳನ್ನು ಒದಗಿಸಲಾಗುವಂಥದ್ದು. ಜೊತೆಗೆ ಪ್ರತಿ ಒಂದು KGBV ಸಂಸ್ಥೆಗಳಿಗೆ ಸುಮಾರು 60 ಲಕ್ಷದಿಂದ 1 ಕೋಟಿಯವರೆಗೆ ಅನುದಾನವನ್ನು, ಅಲ್ಲಿರುವಂತಹ ತರಗತಿಗಳ ಸಂಖ್ಯೆಯನ್ನು ಆಧರಿಸಿಕೊಂಡು ಅನುದಾನದಲ್ಲಿ 60 ಲಕ್ಷದಿಂದ 1 ಕೋಟಿಯವರೆಗೆ ಅನುದಾನ ಲಭ್ಯ ಆಗುತ್ತೆ ಈ ಶಾಲೆಗಳಿಗೆ. ಈ KGBV ಸಂಸ್ಥೆಗಳಲ್ಲಿ ತೊಂದರೆಯಲ್ಲಿರುವಂತಹ ಪ್ರದೇಶದ ಮಕ್ಕಳ ವಸತಿ ಶಾಲೆಗಳು ಅಥವಾ ವಸತಿ ನಿಲಯಗಳಿಗೆ, ಅಲ್ಲಿ ಆ ವಸತಿ ನಿಲಯಗಳನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆವಾಸೀಯ ವಿದ್ಯಾಲಯ ಎನ್ನುವಂಥ ಮರುನಾಮಕರಣವನ್ನು ಮಾಡಲಾಗಿದೆ. ಒಟ್ಟಾರೆಯಾಗಿ ಇದು ಹೆಣ್ಣು ಮಕ್ಕಳನ್ನು ಗಮನದಲ್ಲಿಟ್ಟುಕೊಂಡು ಮಾಡಿದಂಥ ಒಂದು ಸಂಸ್ಥೆಯಾಗಿದೆ. ಶಿಕ್ಷಣ ನೀಡಲಿಕ್ಕೆ ಹೆಣ್ಣು ಮಕ್ಕಳಿಗೆ, ಅದರಲ್ಲಿಯೂ ಪ್ರಮುಖವಾಗಿ ಹಿಂದುಳಿದ ವರ್ಗಗಳ ಹೆಣ್ಣು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ರಚಿತವಾದಂತಹ ಸಂಸ್ಥೆಯಾಗಿದೆ. ಮುಂದಕ್ಕೆ ನಾವು ರಾಣಿ ಲಕ್ಷ್ಮೀಬಾಯಿ ಆತ್ಮರಕ್ಷಾ ಪ್ರಶಿಕ್ಷಣ ಎನ್ನುವಂಥ ಹೆಣ್ಣು ಮಕ್ಕಳ ರಕ್ಷಣೆ, ಸ್ವರಕ್ಷಣೆ ಮಾಡಲಿಕ್ಕೆ ಏನು ಎನ್ನುವಂಥದ್ರ ಬಗ್ಗೆ ತಿಳಿದುಕೊಳ್ಳೋಣ ಸರ್. ರಾಣಿ ಲಕ್ಷ್ಮೀಬಾಯಿ ಆತ್ಮರಕ್ಷಾ ಪ್ರಶಿಕ್ಷಣ ಈಗಾಗಲೇ ನಮಗೆಲ್ಲ ಗೊತ್ತಿದೆ. ಕೇಂದ್ರ ಸರ್ಕಾರದ ಕ್ರೈಮ್ ಇನ್ ಇಂಡಿಯಾ ರಿಪೋರ್ಟ್
ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಂತಕ್ಕಂಥ ಒಂದು ಸಂಸ್ಥೆ ಇತ್ತೀಚಿನ ದಿನಗಳಲ್ಲಿ ಒಂದು ಸರ್ವೆಯನ್ನು ನಡೆಸಿ ಶಾಲೆಗೆ ಹೋಗ್ತಾ ಇರ್ತಕ್ಕಂಥ ಮಕ್ಕಳಿಗೆ ಹೆಚ್ಚು ಮಟ್ಟದ ದೌರ್ಜನ್ಯ ನಡೀತಾ ಇದೆ ಆ ಮಕ್ಕಳ ಮೇಲೆ ಅಂತಕ್ಕಂಥದ್ದನ್ನು ಆ ಸರ್ವೆ ತಿಳ್ಕೊಂಡು ರಾಣಿ ಲಕ್ಷ್ಮೀಬಾಯಿ ರಕ್ಷಾ ಪ್ರಶಿಕ್ಷಣ ಅಂತಕ್ಕಂಥ ಒಂದು ತರಬೇತಿ ಕಾರ್ಯಕ್ರಮವನ್ನು ಹೆಣ್ಣು ಮಕ್ಕಳ ಶಾಲೆಗೆ, ಅಂದರೆ ಹೆಣ್ಣು ಮಕ್ಕಳಲ್ಲೇ ಇರ್ತಕ್ಕಂಥ ಶಾಲೆಗಳು, ಅದರಲ್ಲೂ 6ರಿಂದ 12ನೇ ತರಗತಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಕನಿಷ್ಠ 3 ತಿಂಗಳವರೆಗೆ ರಕ್ಷಣೆಯ ತರಬೇತಿಯನ್ನು ನೀಡತಕ್ಕಂಥದ್ದು. ಈ ರಕ್ಷಣೆಯ ತರಬೇತಿಗೆ ಮಾಸಿಕವಾಗಿ 5,000 ರೂಪಾಯಿಗಳನ್ನು ನೀಡಲಾಗುತ್ತೆ. ಅಂದರೆ 3 ತಿಂಗಳ ತರಬೇತಿಗೆ ಒಂದು ಮಗುವಿಗೆ 5,000 ರೂಪಾಯಿಗಳ ತರಬೇತಿ ಅನುದಾನ ನೀಡಲಾಗುತ್ತೆ. ಈ ತರಬೇತಿ ಏನಪ್ಪ ಅಂತಂದರೆ ಕರಾಟೆ ಆಗಿರ್ಬೋದು, ಮತ್ತು ಇನ್ನಿತರೆ ಹೆಣ್ಣು ಮಕ್ಕಳು ತಮ್ಮ ಸ್ವಂತಿಕೆಯಿಂದ ಆತ್ಮರಕ್ಷಣೆಯನ್ನು ಮಾಡ್ತಕ್ಕಂಥ ಒಂದು ಇದನ್ನು ಅವರ ರಕ್ಷಣಾ ಇದನ್ನು ವ್ಯವಸ್ಥೆಯನ್ನು ಪಡ್ಕೊಳ್ಳಿಕ್ಕೆ, ತರಬೇತಿಯನ್ನು ಪಡ್ಕೊಳ್ಳೋದು ಇದರ ಮೂಲ ಉದ್ದೇಶ ಆಗಿದೆ. ಈ ಅನುದಾನ KGB ಶಾಲೆಗಳ ಮಕ್ಕಳಿಗೂ ಕೂಡ ದೊರಕುತ್ತೆ. ಅವರಿಗೂ ಕೂಡ 3 ತಿಂಗಳ ಒಂದು ತರಬೇತಿಯನ್ನು ನೀಡಲಾಗ್ತಿದೆ. ಈ ಅನುದಾನ ನಿರ್ಭಯ ನಿಧಿಯಡಿಯಲ್ಲಿ ಅನುದಾನವನ್ನು ನೀಡಲಾಗ್ತಾ ಇದೆ. ಈ ಅನುದಾನವನ್ನು ಪಡ್ಕೊಂಡಂಥ ಪೊಲೀಸ್ ಇಲಾಖೆಗಳು, ಗೃಹರಕ್ಷಕ ಇಲಾಖೆ, NCC, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಇವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಈ ನಿರ್ಭಯ ಅನುದಾನದ ಅನ್ನು ಪಡ್ಕೊಂಡು ಈ ತರಬೇತಿಯನ್ನು ನೀಡಬಹುದಾಗಿದೆ. ಜೊತೆಗೆ ನಾವೀಗ ಪೋಕ್ಸೋ ಕಾಯ್ದೆ ಮತ್ತು ಬಾಲ ನ್ಯಾಯಿಕ ಕಾಯ್ದೆ ಎನ್ನುವಂಥರ ಬಗ್ಗೆ ತಿಳ್ಕೊಳ್ಳೋಣ ಸರ್. ಈಗ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಈಗಾಗಲೇ ನೀವು ಹೇಳಿದಾಗೆ ಹೆಚ್ಚಾಗ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಶಿಕ್ಷಕರಿಗೆ ಆಪ್ತ ಸಮಾಲೋಚನಾ ತರಬೇತಿ ನೀಡುವಂಥ ಅವಶ್ಯಕತೆ ಇದೆ. ಇದನ್ನು ಈ ಸಮಗ್ರ ಶಿಕ್ಷಣದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಜೊತೆಗೆ ಪೋಕ್ಸೋ ಕಾಯ್ದೆಯ ನಿಬಂಧನೆಗಳು, ಬಾಲ ನ್ಯಾಯಿಕ ಕಾಯ್ದೆ, ಶಾಲಾ ಸುರಕ್ಷತಾ ಮಾರ್ಗಸೂಚಿಗಳು, ಸಹಾಯವಾಣಿಗಳು, ತುರ್ತು ಸಂಖ್ಯೆಗಳು, ಜೊತೆಗೆ ದೂರು ನೀಡಲಿಕ್ಕೆ ದೂರು ಪೆಟ್ಟಿಗೆಯ ಸ್ಥಾಪನೆ ಮುಂತಾದವುಗಳ ಬಗ್ಗೆ ಶಿಕ್ಷಕರಿಗೆ ಅಭಿಶಿಕ್ಷಣವನ್ನು ನೀಡಲಾಗ್ತಾ ಇದೆ. 1ರಿಂದ 12ನೇ ತರಗತಿಗಳ ಎಲ್ಲ ಶಾಲಾ ಶಿಕ್ಷಕರಿಗೆ Rs. 1,000ದಂತೆ ಈ ಒಂದು ಆಪ್ತ ಸಮಾಲೋಚನೆಗಾಗಿ 1,000ದಂತೆ ಅನುದಾನವನ್ನು ನೀಡಲಾಗ್ತಾ ಇದೆ. ಅದರ ಜೊತೆಗೆ ಶಾಲೆಗಳಲ್ಲಿ ಸುರಕ್ಷತಾ ಬೋರ್ಡ್, ಅದರಲ್ಲಿ ಈ ಸಹಾಯವಾಣಿಗಳ ಸಂಖ್ಯೆ ಇರ್ಬೋದು ಅಥವಾ ತುರ್ತು ಸಂಖ್ಯೆ ಇರ್ಬೋದು, ಇಂಥದನ್ನೆಲ್ಲ ಬರೆಯುವಂಥ ಸುರಕ್ಷತಾ ಬೋರ್ಡನ್ನು ಪ್ರದರ್ಶನ ಮಾಡಲಿಕ್ಕೆ ಪ್ರತಿ ಶಾಲೆಗೂ 500 ರೂಗಳ ಅನುದಾನವನ್ನು ಕೂಡ ನೀಡಲಾಗ್ತಾ ಇದೆ. ಜೊತೆಗೆ ನಾವೀಗ ಸಾಂಸ್ಕೃತಿಕ ಮತ್ತು ಪಾರಂಪರಿಕ ಉಪಕ್ರಮಗಳ ಬಗ್ಗೆ ತಿಳ್ಕೊಳ್ಳೋಣ. ಸಮಗ್ರ ಶಿಕ್ಷಣದಲ್ಲಿ ಸಾಂಸ್ಕೃತಿಕ ಮತ್ತು ಪಾರಂಪರಿಕ ಉಪಕ್ರಮಗಳು ಏನೇನು ಅಳವಡಿಸಿಕೊಳ್ಳಲಾಗ್ತಾ ಇದೆ ಎನ್ನುವಂಥದ್ದು. ಇದರಲ್ಲಿ ಮೊದಲನೇದಾಗಿ ರಂಗೋತ್ಸವ ಅಥವಾ ಕಲೋತ್ಸವ ಅಂತ ನಾವು ಕರಿತೇವೆ. ಹಿಂದೆ ಪ್ರತಿಭಾ ಕಾರಂಜಿ ಅಂತ ಕರಿತಾ ಇದ್ವಿ. ಇದರ ಬಗ್ಗೆ ಹೇಳಿ ಸರ್. ಈ ರಂಗೋತ್ಸವ, ಕಲೋತ್ಸವ ಅಂತಕ್ಕಂಥದ್ದು ಇತ್ತೀಚೆಗೆ ಪ್ರಾರಂಭವಾದಂಥ ಒಂದು ಕಾರ್ಯಕ್ರಮ. ನಮ್ಮ ಭಾರತ ದೇಶ ವೈವಿಧ್ಯಮಯ ದೇಶವಾಗಿದೆ. ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಕೂಡ ಒಂದು ವೈವಿಧ್ಯತೆಯನ್ನು ನಾವು ಕಾಣ್ಬೋದಾಗಿದೆ. ಉಡುಗೆ ತೊಡುಗೆಲಾಗಿರ್ಬೋದು, ಹಬ್ಬ ಹರಿದಿನಗಳ ಆಚರಣೆ ಆಗಿರ್ಬೋದು, ಇನ್ನಿತರೆ ಕಾರ್ಯಕ್ರಮಗಳಲ್ಲಾಗಿರ್ಬೋದು, ಒಂದು ರೀತಿಯ ವಿಭಿನ್ನತೆಯನ್ನು ನಾವು ಕಾಣ್ತೀವಿ. ಈ ವಿಭಿನ್ನತೆಯನ್ನು ಎಲ್ಲ ದೇಶದ ಮಕ್ಕಳಿಗೆ ಪರಿಚಯಿಸಲಿಕ್ಕೋಸ್ಕರ ಈ ರಂಗೋತ್ಸವ ಅಥವಾ ಕಲೋತ್ಸವ ಅಂತಕ್ಕಂಥ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಒಂದು ಜಾರಿಗೆ ತಂದಿದೆ. ಈ ರಂಗೋತ್ಸವದಲ್ಲಿ ಮೂಲ ಉದ್ದೇಶ ಏನಪ್ಪ ಅಂದರೆ ಮಕ್ಕಳಲ್ಲಿ ಇರ್ತಕ್ಕಂಥ ಅಡಗಿರುವ ಒಂದು ಸುಪ್ತ ಪ್ರತಿಭಾ ಚಟುವಟಿಕೆಗಳನ್ನ ಹೊರತರಲಿಕ್ಕೆ ಮಾಡ್ತಕ್ಕಂಥ ಒಂದು ಉತ್ಸವ ಆಗಿದೆ. ಇದನ್ನು ಎಲ್ಲ ವಿದ್ಯಾರ್ಥಿಗಳು ತಮ್ಮಲ್ಲಿರ್ತಕ್ಕಂಥ ಕಲಾತ್ಮಕ ಪ್ರತಿಭೆಯನ್ನು ಹೊರಹೊಮ್ಮಿಸ್ತಕ್ಕಂಥದ್ದು ಮತ್ತು ತಮ್ಮಲ್ಲಿರ್ತಕ್ಕಂಥ ಸೃಜನಶೀಲತೆಯನ್ನು ಸಂಭ್ರಮಿಸಿ ಆನಂದಿಸುವುದಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸ್ತಕ್ಕಂಥದ್ದು ಈ ಉತ್ಸವದ ಮೂಲ ಉದ್ದೇಶ ಆಗಿದೆ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಂತಕ್ಕಂಥ ಕಾರ್ಯಕ್ರಮದ ಗುರಿಯನ್ನು ಈ ಕಲೋತ್ಸವದಲ್ಲಿ ನಾವು ಸಾಧಿಸಬಹುದಾಗಿದೆ. ಮತ್ತು ರಾಷ್ಟ್ರೀಯ ಭಾವೈಕ್ಯತೆ, ರಾಷ್ಟ್ರೀಯ ಏಕೀಕರಣದ ಮನೋಭಾವನೆಯನ್ನು ವಿದ್ಯಾರ್ಥಿಗಳಲ್ಲಿ ಹೆಚ್ಚೆಚ್ಚು ಬೆಳೆಸಲಿಕ್ಕೋಸ್ಕರ ಈ ಉತ್ಸವವನ್ನು ನಾವು ಮಾಡ್ತಾ ಇದ್ದೇವೆ. ಮುಂದುವರೆದು ಶಾಲೆಗಳಲ್ಲಿ ಯೂತ್ ಕ್ಲಬ್ ಮತ್ತು ಈಕೋ ಕ್ಲಬ್ಗಳ ರಚನೆ. ಶಾಲೆಯಲ್ಲಿ ಯೂತ್ ಕ್ಲಬ್ಗಳು ವಿದ್ಯಾರ್ಥಿಗಳಲ್ಲಿ
ಜೀವನ ಕೌಶಲವನ್ನು ಅಭಿವೃದ್ಧಿಪಡಿಸಲಿಕ್ಕೆ, ಆತ್ಮ ಗೌರವವನ್ನು ನಿರ್ಮಿಸಿಕೊಳ್ಳಲಿಕ್ಕೆ, ಆತ್ಮವಿಶ್ವಾಸವನ್ನು ಬೆಳೆಸಲಿಕ್ಕೆ, ಒತ್ತಡ, ಅವಮಾನ ಮತ್ತು ಭಯ ಮುಂತಾದ ನಕಾರಾತ್ಮಕ ಭಾವನೆಗಳನ್ನು ನಿಗ್ರಹಿಸಲಿಕ್ಕೆ ಈ ಯೂತ್ ಕ್ಲಬ್ ನಮಗೆ ಸಹಾಯವನ್ನು ಮಾಡ್ತದೆ. ಅದೇ ರೀತಿ ಈ ಯೂತ್ ಕ್ಲಬ್ ಮೂಲಕ ನಾವು ಚರ್ಚೆ, ಸಂಗೀತ, ಕಲೆ, ಕ್ರೀಡೆ, ಓದುವಿಕೆ, ದೈಹಿಕ ಚಟುವಟಿಕೆಗಳನ್ನು ಆಯೋಜನೆ ಮಾಡಬಹುದಾಗಿದೆ. ಅದೇ ರೀತಿ ಶಾಲೆಗಳಲ್ಲಿ ಇಕೋ ಕ್ಲಬ್ಗಳು ಅಂದರೆ ಪರಿಸರ ಕ್ಲಬ್ ಅಂತ ನಾವು ಕರಿತೀವಿ. ಇಕೋ ಕ್ಲಬ್ಗಳು ಅರ್ಥಪೂರ್ಣ ಪರಿಸರ ಚಟುವಟಿಕೆಗಳನ್ನು ಕೈಗೊಳ್ಳಲಿಕ್ಕೆ, ಅದೇ ರೀತಿ ಯೋಜನಾ ಕಾರ್ಯಗಳನ್ನು ಕೈಗೊಳ್ಳಲಿಕ್ಕೆ ಮತ್ತು ಅವುಗಳಲ್ಲಿ ಭಾಗವಹಿಸಲಿಕ್ಕೆ ವಿದ್ಯಾರ್ಥಿಗಳನ್ನು ಈ ಇಕೋ ಕ್ಲಬ್ಗಳು ಶಕ್ತಗೊಳಿಸುತ್ತವೆ. ಹಾಗೆ ವಿಕ್ರಾಂತ್ ಕಾಮತ್ ಅವರೇ, ಸರ್, ಈ ಚಟುವಟಿಕೆಗಳನ್ನು ಪ್ರತ್ಯೇಕವಾಗಿ ಅಂದರೆ ಈಗ ಮುಂಚೆ ಸಹಪಠ್ಯ ಚಟುವಟಿಕೆ, ಪಠ್ಯ ಚಟುವಟಿಕೆ, ಪಠ್ಯೇತರ ಅಂತ ಇತ್ತು. ಆದರೆ NEP 2020ರಲ್ಲಿ ಶಾಲೆಯಲ್ಲಿ ಹಮ್ಮಿಕೊಳ್ತಕ್ಕಂಥ ಎಲ್ಲ ಚಟುವಟಿಕೆಗಳನ್ನು ಪಠ್ಯ ಚಟುವಟಿಕೆಗಳೇ ಅಂತ ಹೇಳಿ ಪರಿಗಣಿಸ್ಬೋದು. ಅಂದರೆ ಆ ಚರ್ಚೆ ಸ್ಪರ್ಧೆ ಆಗ್ಬೋದು, ಸಂಗೀತ, ಕಲೆ, ಕ್ರೀಡೆ, ಯಾವುದೇ ಚಟುವಟಿಕೆಯಲ್ಲೂ ಕೂಡ ಬೇರೆ ಬೇರೆ ವಿಷಯಗಳನ್ನು, ಬೇರೆ ಬೇರೆ ಕಲಿಕಾಂಶಗಳನ್ನು ಸೇರಿಸ್ಕೊಂಡು ಚಟುವಟಿಕೆಗಳನ್ನು ಮಾಡಿದ್ರೆ ಒಂದು ಕಡೆ ಕಲಿಕೆನೂ ಆಗುತ್ತೆ, ಇನ್ನೊಂದು ಕಡೆ ಅವರಿಗೆ ಒಂದು ಅಭಿವ್ಯಕ್ತಿಗೆ ಒಂದು ಒಳ್ಳೆಯ ವೇದಿಕೆ ಕೂಡ ಸಿಗುತ್ತೆ. ಹೌದು ಸರ್. ಈ ಒಂದು ಯೂತ್ ಕ್ಲಬ್ ಮತ್ತು ಇಕೋ ಕ್ಲಬ್ಗಳನ್ನು ನಡೆಸುವುದಕ್ಕೋಸ್ಕರ ಪ್ರಾಥಮಿಕ ಶಾಲೆಗಳಿಗೆ 15,000 ರೂಪಾಯಿಗಳು ಮತ್ತು ಪ್ರೌಢಶಾಲೆಗಳಿಗೆ 25,000 ರೂಪಾಯಿಗಳ ವಾರ್ಷಿಕ ಅನುದಾನ ಒದಗಿಸಲಾಗ್ತಾ ಇದೆ. ಈಗ ನಮಗೆ ಇಕೋ ಕ್ಲಬ್ನಲ್ಲಿ ಸುಮಾರು ವರ್ಷಕ್ಕೆ 5,000 ರೂಪಾಯಿಗಳ ಅನುದಾನ ಬರ್ತಾ ಇದೆ. ಇನ್ನು ಮುಂದಕ್ಕೆ ಸಮಗ್ರ ಶಿಕ್ಷಣ NEP ಜಾರಿ ಆದಮೇಲೆ ಈ ಅನುದಾನದ ಮೊತ್ತವು ಜಾಸ್ತಿ ಆಗುವಂಥ ಸಾಧ್ಯತೆ ಈ ಮೂಲಕ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಮುಂದೆ ನಾವು ಸರ್ಕಾರದಿಂದ ಕೊಡಲ್ಪಡುವಂತಹ ಉಚಿತ ಸಮವಸ್ತ್ರ ಮತ್ತು ಪಠ್ಯಪುಸ್ತಕಗಳ ಬಗ್ಗೆ ತಿಳ್ಕೊಳ್ಳೋಣ ಸರ್. ಈಗಾಗಲೇ ನಮಗೆಲ್ಲ ಗೊತ್ತಿರೋ ಹಾಗೆ ಸರ್ಕಾರ ಉಚಿತ ಸಮವಸ್ತ್ರ ಮತ್ತು ಪಠ್ಯಪುಸ್ತಕಗಳನ್ನು ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಒದಗಿಸ್ಕೊಡ್ತಾ ಇದೆ. ಅದರಲ್ಲೂ ವಿಶೇಷವಾಗಿ 8ನೇ ತರಗತಿ ಓದ್ತಾ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ 2 ಜೊತೆ ಸಮವಸ್ತ್ರವನ್ನು ಈಗ ನೀಡ್ತಾ ಇದೆ. ಪ್ರತಿ ಮಗುವಿಗೂ ಕೂಡ ವಾರ್ಷಿಕವಾಗಿ 600 ರೂಪಾಯಿಗಳ ಅನುದಾನವನ್ನು ಇದಕ್ಕೋಸ್ಕರ ಮೀಸಲಾಗಿಟ್ಟಿದೆ. ಬೋಧನಾ ಮಾಧ್ಯಮವನ್ನು ಬುಡಕಟ್ಟು ಭಾಷೆಗಳಿಂದ ರಾಜ್ಯ ಭಾಷಾ ಬೋಧನೆಗೆ ಮತ್ತು ಇಂಗ್ಲೀಷ್ ಭಾಷೆಗೆ ಪರಿವರ್ತಿಸೋಕ್ಕೋಸ್ಕರ 1 ಮತ್ತು 2ನೇ ತರಗತಿಯ ಮಕ್ಕಳಿಗೆ ಸೇತುಬಂಧ ಸಾಮಗ್ರಿಗಳನ್ನು ಹೊಂದಿರುವ ಚಿತ್ರಸಹಿತ ಪುಸ್ತಕವನ್ನು ಕೂಡ ಈಗ ವಿಶೇಷವಾಗಿ ಪಠ್ಯಪುಸ್ತಕಗಳಲ್ಲಿ ನಾವು ನೀಡ್ತಾ ಇದ್ದೇವೆ ಮತ್ತು ಪಠ್ಯಪುಸ್ತಕಗಳನ್ನು ಅಭಿವೃದ್ಧಿ ಕೂಡ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ತಮ್ಮ ಮನೆಯಿಂದ ಹತ್ತಿರದ ಶಾಲೆಗಳಿಗೆ ಬರಲಿಕ್ಕೆ ಸಾರಿಗೆ ಮತ್ತು ಬೆಂಗಾವಲು ಸೌಲಭ್ಯವನ್ನು ಕೂಡ ಈ ಸಮಗ್ರ ಶಿಕ್ಷಣ ಯೋಜನೆ ಅಡಿಯಲ್ಲಿ ಒದಗಿಸಲಾಗ್ತಾ ಇದೆ. ಯಾರಿಗೆ ಈ ಸೌಲಭ್ಯ ಸಿಗುತ್ತೆ ಅಂತ ಹೇಳಿದರೆ, ಈ ಯೋಜನೆಯು ಶಾಲಾ ಸೌಲಭ್ಯವಿಲ್ಲದಂತಹ ವಿರಳ ಜನಸಂಖ್ಯೆ ಇರುವಂತಹ ಪ್ರದೇಶದ ಮತ್ತು ನಗರ ಪ್ರದೇಶಗಳಲ್ಲಿನ ಉನ್ನತ ಪ್ರೌಢಶಾಲಾ ಹಂತದವರೆಗಿನ ಮಕ್ಕಳಿಗೆ ಈ ಸಾರಿಗೆ ಮತ್ತು ಬೆಂಗಾವಲು ಸೌಲಭ್ಯ ಸಿಗುತ್ತೆ. ಇದು ಕ್ರಮಿಸುವ ದೂರ, ಭೂಪ್ರದೇಶದ ರೀತಿ ಹಾಗೂ ಒದಗಿಸಬಹುದಾದಂಥ ಸಾರಿಗೆಯ ಪ್ರಕಾರದ ಮೇಲೆ ವಾಸ್ತವಿಕ ಪ್ರಯಾಣ ಭತ್ಯೆಯನ್ನು ಆಧರಿಸಿ ಪ್ರತಿ ಮಗುವಿಗೆ ವಾರ್ಷಿಕವಾಗಿ 6,000 ರೂಪಾಯಿಗಳ ಒಂದು ಆರ್ಥಿಕ ಸೌಲಭ್ಯ ಈ ಸಾರಿಗೆ ಮತ್ತು ಬೆಂಗಾವಲು ಸೌಲಭ್ಯದಿಂದ ದೊರೆಯುವಂಥ ಒಂದು ಅವಕಾಶ ಈ ಹೊಸ ಶಿಕ್ಷಣ ನೀತಿ ಅಡಿಯಲ್ಲಿ ನಮಗೆ ಸಿಗುತ್ತೆ. ಮುಂದಕ್ಕೆ ನಾವು ಸಾಮರ್ಥ್ಯ ಆಧಾರಿತ ಉಪಕ್ರಮಗಳನ್ನು ನೋಡೋಣ ಸರ್. ಅದರಲ್ಲಿ ಮೊದಲನೇದಾಗಿ CRC ಕೇಂದ್ರಗಳನ್ನು ಬಲವರ್ಧನೆ ಮಾಡುವಂತಹ ಕ್ರಮಗಳು. CRCಗಳ ಬಲವರ್ಧನೆ ನಮಗೆಲ್ಲ ಗೊತ್ತಿರೋ ಹಾಗೆ ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ CRPಗಳು ನಮ್ಮ ಶೈಕ್ಷಣಿಕ ರಾಯಭಾರಿಗಳು. ಅವರು ನಮ್ಮ ಸರ್ಕಾರದ ಎಲ್ಲ ಯೋಜನೆಗಳನ್ನು ಶಾಲಾ ಹಂತಕ್ಕೆ ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂಥ ಒಂದು ರಾಯಭಾರಿ ಪತ್ರವನ್ನು ಅವರು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ CRCಗಳ ಬಲವರ್ಧನೆಗಳನ್ನು ಮಾಡಲಿಕ್ಕೆ ಸರ್ಕಾರ ಉಪಕ್ರಮಗಳನ್ನು ಹಾಕ್ಕೊಂಡಿದೆ. ಅಂದರೆ CRPಗಳು ಶಾಲೆಯನ್ನು ಭೇಟಿ ಮಾಡಿ ಶಾಲೆಯಲ್ಲಿರ್ತಕ್ಕಂಥ ಶೈಕ್ಷಣಿಕ ಸಮಸ್ಯೆಗಳನ್ನು ಚರ್ಚಿಸೋದಾಗಲಿ ಮತ್ತು ಮುಖ್ಯೋಪಾಧ್ಯಾಯರೊಂದಿಗೆ ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಅವರು ಚರ್ಚೆ ಮಾಡುವುದಕ್ಕಾಗಿ ಪ್ರತಿ ಶಾಲೆಗೆ ಕನಿಷ್ಠ 2 ತಿಂಗಳಿಗೆ 1 ಬಾರಿ ಆದರೂ ಭೇಟಿ ಮಾಡುವಂತೆ ಒಂದು ಯೋಜನೆಯನ್ನು ಹಾಕ್ಕೊಂಡಿರ್ತಾರೆ. ಮತ್ತು ಶಾಲಾ ಅಭಿವೃದ್ಧಿ ಸಮಿತಿ ಸದಸ್ಯರ ತರಬೇತಿ ಕೂಡ ಈ CRCಗಳ ಬಲವರ್ಧನೆಯಲ್ಲಿ ಸೇರಿದೆ. ಪ್ರತಿ ವರ್ಷ SDMC ಸದಸ್ಯರುಗಳಿಗೆ ತರಬೇತಿಯನ್ನು ಆಯೋಜನೆ ಮಾಡಲಾಗುತ್ತೆ. ಈ ತರಬೇತಿಯಲ್ಲಿ SDMC ಸದಸ್ಯರಿಗೆ
ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಹಾಕಿಕೊಂಡಿರ್ತಕ್ಕಂಥ ಉಪಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತೆ. ಶಾಲಾ ಅಭಿವೃದ್ಧಿ ಸಮಿತಿ ಸದಸ್ಯರಿಗೆ ತ್ರೈಮಾಸಿಕಗಳ ಸಭೆಗಳನ್ನು ನಡೆಸೋದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಈ ತ್ರೈಮಾಸಿಕ ಸಭೆಗಳನ್ನು ನಡೆಸಿ ಶಾಲೆಗಳಲ್ಲಿ ಆಗ್ತಾ ಇರ್ತಕ್ಕಂಥ ಆಗು ಹೋಗುಗಳ ಬಗ್ಗೆ ಈ SDMC ಸದಸ್ಯರು ಮಾಹಿತಿಯನ್ನು ಪಡ್ಕೊಂಡು ಶಾಲೆಯ ಅಭಿವೃದ್ಧಿಗೆ ಕಂಕಣಬದ್ಧರಾಗಲಿಕ್ಕೆ ಅವರು ಆಲೋಚನೆ ಮಾಡ್ಬೋದಾಗಿದೆ. ಈ ನಿಟ್ಟಿನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ವಾರ್ಷಿಕವಾಗಿ ಈ SDMC ತರಬೇತಿ ಆಯೋಜನೆಗೊಳಿಸೋಸ್ಕರ ವಾರ್ಷಿಕವಾಗಿ 3,000 ರೂಪಾಯಿ ಅನುದಾನವನ್ನು ಬಿಡುಗಡೆಯನ್ನು ಕೂಡ ಮಾಡಲಾಗ್ತದೆ. ಅದೇ ರೀತಿ ಸಮಗ್ರ ಶಿಕ್ಷಣದ ಅಡಿಯಲ್ಲಿ ನಾವೀಗ ಏನು ತರಬೇತಿಯನ್ನು ಪಡಿತಾ ಇದ್ದೀವೋ ಈ ತರಬೇತಿ ಸಮಗ್ರ ಶಿಕ್ಷಣ ಯೋಜನೆ ಅಡಿಯಲ್ಲೇ ಬರುವಂಥದ್ದು, ನಿಷ್ಠಾ ತರಬೇತಿ ಅಂತ ಕರಿತೇವೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಿಂದ ಶಾಲಾ ಶಿಕ್ಷಣದ ಬುನಾದಿ, ಪ್ರಾಥಮಿಕ ಮತ್ತು ಪ್ರೌಢ ಹಂತಗಳ ಕಲಿಕೆಯ ಫಲಗಳನ್ನು ಸುಧಾರಿಸಲಿಕ್ಕೆ ಶಾಲಾ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರ ಸಮಗ್ರ ಮುನ್ನಡೆಗಾಗಿ ರಾಷ್ಟ್ರೀಯ ಉಪಕ್ರಮ, ಶಾರ್ಟ್ ಫಾರ್ಮ್ ಅಲ್ಲಿ ಇದನ್ನು ನಿಷ್ಠಾ ಅಂತ ಕರಿತೇವೆ ಎಂಬ ಶೀರ್ಷಿಕೆಯಡಿ ಈ ಸಂಯೋಜಿತ ಶಿಕ್ಷಕರ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಈಗಾಗಲೇ ನಾವು 3ನೇ ಹಂತಕ್ಕೆ ಈಗಾಗಲೇ ತಲುಪಿದ್ದೇವೆ. ನಿಷ್ಠಾ 1 ಎನ್ನುವಂಥದ್ದು ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಪಡ್ಕೊಂಡಿದ್ರು. ಈ ಒಂದು ಶೈಕ್ಷಣಿಕ ಸಾಲಿನಲ್ಲಿ ಅಂದರೆ 2020-21ನೇ ಸಾಲಿನಲ್ಲಿ ಪ್ರೌಢಶಾಲಾ ಶಿಕ್ಷಕರು ನಿಷ್ಠಾ 2.0 ನಾವು ಪಡಿತಾ ಇದ್ದೇವೆ. ಅದೇ ರೀತಿ ನಿಪುಣ್ ಭಾರತ್ ಎನ್ನುವಂಥ ಕಾರ್ಯಕ್ರಮದ ಯಶಸ್ಸಿಗೋಸ್ಕರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ನಿಷ್ಠಾ 3 ಎನ್ನುವಂಥ ತರಬೇತಿ ಕೂಡ ಈಗಾಗಲೇ ಕಳೆದ ತಿಂಗಳಿನಿಂದ ಪ್ರಾರಂಭ ಆಗಿದೆ. ಒಟ್ಟಾರೆಯಾಗಿ ಶಾಲಾ ಶಿಕ್ಷಣದ ಬುನಾದಿ ಸಾಮರ್ಥ್ಯ, ಶಿಕ್ಷಣದಲ್ಲಿ ಬುನಾದಿ ಮತ್ತು ಕಲಿಕಾ ಫಲಗಳನ್ನು ಸುಧಾರಿಸಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷಿಯಾದಂಥ ಒಂದು ತರಬೇತಿ ಇದು ನಿಷ್ಠಾ ತರಬೇತಿ. ಸಂಪೂರ್ಣವಾಗಿ ಆನ್ಲೈನಲ್ಲೇ ನೀಡ್ತಾ ಇರುವಂಥದ್ದು ಈ ತರಬೇತಿಯ ಒಂದು ವಿಶಿಷ್ಟವಾಗಿದೆ. ಮುಂದಕ್ಕೆ ನಾವು ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾ ಸಾಮರ್ಥ್ಯದ ರಾಷ್ಟ್ರೀಯ ಮಿಷನ್ನ ಬಗ್ಗೆ ತಿಳ್ಕೊಳ್ಳೋಣ ಸರ್. ಬುನಾದಿ ಸಾಕ್ಷರತೆ ಹೆಸರು ಹೇಳುವ ಹಾಗೆ ಪ್ರತಿಯೊಂದು ಮಗು 3ನೇ ತರಗತಿ ಅಥವಾ 5ನೇ ತರಗತಿ ಉಪಾಂತ್ಯಕ್ಕೆ ಬರುವ ವೇಳೆಗೆ ನಿರ್ಗಳವಾಗಿ ಓದ್ತಕ್ಕಂಥದ್ದು, ಬರೆಯುವಂಥದ್ದು ಮತ್ತು ಸಂಖ್ಯಾ ಸಾಮರ್ಥ್ಯದಲ್ಲಿ ಅಪೇಕ್ಷಿತ ಕಲಿಕೆಯ ಸಾಮರ್ಥ್ಯಗಳನ್ನು ಸಾಧಿಸುವುದನ್ನು ಖಾತ್ರಿಪಡಿಸ್ಕೊಳ್ಳೋದೇ ಈ ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ಪ್ರತಿ ಮಗುವಿಗೆ ಕಲಿಕೋಪಕರಣ ತಯಾರಿಕೆಗೋಸ್ಕರ ವಾರ್ಷಿಕವಾಗಿ 500 ರೂಪಾಯಿ ಅನುದಾನವನ್ನು ನೀಡಲಾಗ್ತದೆ. ಶಿಕ್ಷಕರ ಕೈಪಿಡಿ ಮತ್ತು ಸಂಪನ್ಮೂಲಗಳ ಪ್ರತಿಗಳಿಗಾಗಿ ಪ್ರತಿ ಶಿಕ್ಷಕರಿಗೆ 150 ರೂಪಾಯಿ ಅನುದಾನವನ್ನು ನೀಡಲಾಗ್ತದೆ. ಪ್ರತಿ ಜಿಲ್ಲೆಗೆ ಮೌಲ್ಯಾಂಕನ ಮಾಡುವುದಕ್ಕೋಸ್ಕರ 10 ಲಕ್ಷ ರೂಪಾಯಿಯಿಂದ 20 ಲಕ್ಷ ರೂಪಾಯಿವರೆಗೆ ಅನುದಾನವನ್ನು ಕೂಡ ನೀಡಲಾಗ್ತಿದೆ. ಕೋವಿಡ್-19 ಹಿನ್ನೆಲೆಯಲ್ಲಿ ಶಿಕ್ಷಕರಿಗೆ ಆನ್ಲೈನ್ ಮೂಲಕ ಕೂಡ ತರಬೇತಿಯನ್ನು ನೀಡಲಾಗ್ತಾ ಇದೆ. ಮುಂದಕ್ಕೆ ನಾವು ವಿಶ್ವಾಸಾರ್ಹ ದತ್ತಾಂಶ ಮತ್ತು ಉತ್ತರದಾಯಿತ್ವ ಮತ್ತು ಪ್ರಶಸ್ತಿಗಳ ಬಗ್ಗೆ ನೋಡೋಣ. ಇದರಲ್ಲಿ ಮೊದಲನೇದಾಗಿ UDICE ಪ್ಲಸ್ ಎನ್ನುವಂಥ ಒಂದು ಕಾರ್ಯಕ್ರಮ. UDICE ಯುನಿಫೈಡ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಫಾರ್ ಎಜುಕೇಷನ್ ಎನ್ನುವಂಥದ್ದು. ಹಿಂದೆ UDICE ಅಂತ ಇತ್ತು, ಅದನ್ನೀಗ ಸ್ವಲ್ಪ ಮುಂದುವರಿಸಿ UDICE ಪ್ಲಸ್ ಅಂತ ಮಾಡಿದ್ದಾರೆ. ದೇಶದ ಎಲ್ಲ ಶಾಲೆಗಳ ದತ್ತಾಂಶಗಳನ್ನು ಶಾಲಾ ಶಿಕ್ಷಣದ ಏಕೀಕೃತ ಜಿಲ್ಲಾ ಮಾಹಿತಿ ಸಂಗ್ರಹಿಸುವಂಥದ್ದು, ಇದಕ್ಕೆ UDICE ಅಂತ ಕರಿತೇವೆ. UDICE 2012-13ರಲ್ಲಿ ಪ್ರಾರಂಭ ಆಯಿತು. ಇದನ್ನು ಉನ್ನತೀಕರಿಸಿ UDICE ಪ್ಲಸ್ ಎನ್ನುವಂಥದ್ದು 2018-19ನೇ ಸಾಲಿನಿಂದ ಪ್ರಾರಂಭ ಆಯಿತು. ಇದರಲ್ಲಿ ದೇಶದ ಎಲ್ಲ ಶಾಲೆಗಳದ್ದು, ಸರ್ಕಾರಿ ಇರ್ಬೋದು, ಅನುದಾನಿತ ಇರ್ಬೋದು, ಅನುದಾನ ರಹಿತ ಇರ್ಬೋದು, ಎಲ್ಲ ಶಾಲೆಗಳ ದತ್ತಾಂಶವನ್ನು ಕ್ರೋಢೀಕರಣ ಮಾಡಲಾಗುತ್ತೆ. ಜೊತೆಗೆ ಶಾಲೆಯಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳದ್ದು, ಶಾಲೆ ಎಲ್ಲಿರ್ತದೆ, ಏನೇನು ನಡೀತಾ ಇದೆ, ಎಲ್ಲ ಅದರದ್ದು GIS ಮ್ಯಾಪಿಂಗ್ ಮಾಡಲಾಗ್ತದೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾಡ್ಯೂಲನ್ನು ಒಳಗೊಂಡಂಥ ಪ್ರತ್ಯೇಕ ಮೊಬೈಲ್ ಆ್ಯಪನ್ನು ಕೂಡ ಕೇಂದ್ರ ಸರ್ಕಾರ ಹೊರತಂದಿದೆ. ಅನೇಕ ವರ್ಷಗಳ ಪ್ರವೃತ್ತಿಯನ್ನು ಅಧ್ಯಯನ ಮಾಡಲಿಕ್ಕೆ, ಬೆಳವಣಿಗೆ ಉಸ್ತುವಾರಿಗೆ ಈ ಒಂದು UDICE ಎನ್ನುವಂಥ ಒಂದು ಆ್ಯಪ್ನಲ್ಲಿ ಡ್ಯಾಶ್ಬೋರ್ಡ್ನಲ್ಲಿ ನಮಗೆ ಬೇರೆ ಬೇರೆ ದತ್ತಾಂಶಗಳು ಸಿಗುತ್ತೆ. ಆಯಾ ಕಾಲದ ನೈಜ ದತ್ತಾಂಶವನ್ನು ಒಳಗೊಂಡಂಥ ದೃಶ್ಯೀಕರಣ ಸಿಗುತ್ತೆ. ಮುಖ್ಯ ಕಾರ್ಯಕ್ಷಮತೆಯ ಸೂಚಕದ ಪ್ರಗತಿಯ ಜಾಡನ್ನು ನಾವು ಇದರಲ್ಲಿ ಕಂಡುಹಿಡಲಿಕ್ಕೆ ಸಾಧ್ಯ ಇದೆ. 3ನೇ ವ್ಯಕ್ತಿಯಿಂದ ಪರಿಶೀಲನೆ ಮಾಡಲಿಕ್ಕೋಸ್ಕರನೇ ಒಂದು ಪ್ರತ್ಯೇಕವಾದಂತಹ ಮಾಡ್ಯೂಲ್ ಮತ್ತು ಮೊಬೈಲ್ ಆ್ಯಪನ್ನು ಈ UDICE ಪ್ಲಸ್ ಎನ್ನುವಂಥ ಕಾರ್ಯಕ್ರಮದ ಅಡಿಯಲ್ಲಿ ಕೇಂದ್ರ ಸರ್ಕಾರ
ಹೊರತಂದಿದೆ. PGI ಅಥವಾ ಕಾರ್ಯಕ್ಷಮತೆ ಶ್ರೇಣಿ ಸೂಚ್ಯಂಕದ ಬಗ್ಗೆ ಹೇಳ್ತೀರಾ ಸರ್? PGI ಅಂದರೆ ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ ಅಂತ. ಇದರ ಮೂಲ ಉದ್ದೇಶ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಶಿಕ್ಷಣದ ವ್ಯವಸ್ಥೆಯ ಅನುಷ್ಠಾನ ಯಾವ ರೀತಿ ಆಗ್ತಾ ಇದೆ ಅಂತಕ್ಕಂಥ ಒಂದು ಕಂಡುಹಿಡಿಯುವಂಥ, ಅದಕ್ಕೆ ಗ್ರೇಡ್ ನೀಡ್ತಕ್ಕಂಥ ಒಂದು ಯೋಜನೆ ಇದು. ಇದರಲ್ಲಿ 70 ಸೂಚಕಗಳನ್ನು ನೀಡಲಾಗಿದೆ. ಈ 70 ಸೂಚಕಗಳನ್ನು 2 ವಿಭಾಗಗಳನ್ನಾಗಿ ಮಾಡಲಾಗಿರುತ್ತೆ. ಒಂದು ಫಲಶ್ರುತಿ, ಇನ್ನೊಂದು ಆಡಳಿತಾತ್ಮಕ ಪ್ರಕ್ರಿಯೆ ಅಂತ 2 ವಿಭಾಗಗಳನ್ನ ಸೂಚಿಸಿದ್ದಾರೆ. ಫಲಶ್ರುತಿ ವಿಭಾಗದಲ್ಲಿ ವಿದ್ಯಾರ್ಥಿಗಳ ಕಲಿಕಾ ಫಲಗಳನ್ನು ಆಧರಿಸಲಿರುತ್ತೆ ಮತ್ತು ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿರ್ತಾರೆ ಅದನ್ನು ಅಳೆಯೋದಾಗಿದೆ. ಮತ್ತು ಶಾಲೆಗಳಲ್ಲಿ ಇರ್ತಕ್ಕಂಥ ಮೂಲಸೌಕರ್ಯ ಮತ್ತು ಅದರ ಸೌಲಭ್ಯಗಳು ಮತ್ತು ಸಮತೆಯ ಫಲಗಳನ್ನು ಅಂತ 4 ಕ್ಷೇತ್ರಗಳನ್ನು ಈ ಫಲಶ್ರುತಿ ವಿಭಾಗ ಒಳಗೊಂಡಿದೆ. ಆಡಳಿತಾತ್ಮಕ ಪ್ರಕ್ರಿಯೆಗಳಿಗೆ ಬಂದರೆ ಶಿಕ್ಷಕರ ಹಾಜರಾತಿ ಆಗಿರ್ಬೋದು, ವಿದ್ಯಾರ್ಥಿಗಳ ಹಾಜರಾತಿ ಆಗಿರ್ಬೋದು, ಮತ್ತು ಆಡಳಿತಾತ್ಮಕದಲ್ಲಿ ಸಮರ್ಪಕ ತರಬೇತಿ ಇರ್ತಕ್ಕಂಥ ಆಗಿರ್ಬೋದು, ಮತ್ತು ಉತ್ತರದಾಯಿತ್ವ ಅಕೌಂಟಬಿಲಿಟಿ, ಯಾವ ರೀತಿ ಶಾಲೆಯ ಆಡಳಿತ ವರ್ಗ ಅಕೌಂಟಬಿಲಿಟಿ ಜನಕ್ಕೆ ಉತ್ತರದಾಯಿತ್ವ ಆಗಿದೆ ಮತ್ತು ಪಾರದರ್ಶಕತೆಯಿಂದ ಒಳಗೊಂಡಿದೆ ಅಂತಕ್ಕಂಥ ಒಂದು 2ನೇ ಈ ಆಡಳಿತದ ಪ್ರಕ್ರಿಯೆ ಆಗಿದೆ. ಮತ್ತು ಇದರಲ್ಲಿ ಶಿಕ್ಷಕರಿಗೆ ನೀಡತಕ್ಕಂಥ ತರಬೇತಿ ಎಷ್ಟು ಮಟ್ಟಿಗೆ ಇದರಲ್ಲಿ ಅವರು ಫಲವನ್ನು ಕಂಡಿದ್ದಾರೆ ಅಂತಕ್ಕಂಥದ್ದು ಕೂಡ ಆಗಿದೆ. ಈ PGIನಲ್ಲಿ 1,000 ಪಾಯಿಂಟನ್ನು ಗುರುತು ಮಾಡಲಾಗಿದೆ ಮತ್ತು ಪ್ರತಿ ಸೂಚಕಕ್ಕೆ 10 ಅಥವಾ 20 ಪಾಯಿಂಟ್ಗಳನ್ನು ನೀಡಲಾಗಿದೆ. ಮುಂದಕ್ಕೆ ನಾವು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಹೊಸ ಒಂದು ಪೋರ್ಟಲ್ ಶಗುನ್ ಪೋರ್ಟಲ್. ಈ ಶಗುನ್ ಪೋರ್ಟಲ್ನಲ್ಲಿ ಪ್ರಮುಖವಾಗಿ 2 ವಿಭಾಗಗಳಿದೆ. ಒಂದು ಡಿಜಿಟಲ್ ಭಂಡಾರದ್ದು, ಇನ್ನೊಂದು ಮೇಲ್ವಿಚಾರಣೆ ಎನ್ನುವಂಥದ್ದು. 2019ರಲ್ಲಿ ಪ್ರಾರಂಭ ಆಯಿತು. ಇದು ನಾವೀನ್ಯತೆಗಳ ಡಿಜಿಟಲ್ ಭಂಡಾರ ಎನ್ನುವಂಥ ಒಂದು ಮಾಡ್ಯೂಲ್, ಅದೇ ರೀತಿ ಆನ್ಲೈನ್ ಮೇಲ್ವಿಚಾರಣೆ ಎನ್ನುವಂಥ ಇನ್ನೊಂದು ಮಾಡ್ಯೂಲ್. 2 ಮಾಡ್ಯೂಲ್ಗಳನ್ನು ಈ ಶಗುನ್ ಪೋರ್ಟಲ್ ಹೊಂದಿದೆ. ಉತ್ತಮ ಆಚರಣೆಗಳ ಡಿಜಿಟಲ್ ಭಂಡಾರ ಶಾಲಾ ಶಿಕ್ಷಣದಲ್ಲಿ ಕಾರ್ಯಕ್ಷಮತೆಯ ಸುಧಾರಣೆಗಳನ್ನು ಚಾಲನೆಗೊಳಿಸುವ ಧನಾತ್ಮಕ ಯಶೋಗಾಥೆಗಳನ್ನು, ಬೇರೆ ಬೇರೆ ಶಾಲೆಗಳಲ್ಲಿ ನಾವೀನ್ಯತೆ ಉಳ್ಳಂತಹ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡಿರ್ತಾರೆ. ಅಂಥದ್ದನ್ನು ಒಂದು ಯಶೋಗಾಥೆಯ ಮೂಲಕ ಅದನ್ನು ಡಿಜಿಟಲ್ ರೂಪಕ್ಕೆ ಪರಿವರ್ತಿಸಿ ಅಭಿವೃದ್ಧಿಪಡಿಸಿ ಅದನ್ನು ಮಾಡ್ಯೂಲ್ನಲ್ಲಿ ಅಳವಡಿಸಿಕೊಳ್ಳುವಂಥ ಕಾರ್ಯಕ್ರಮ. ಅದೇ ರೀತಿ ಇನ್ನೊಂದು ಆನ್ಲೈನ್ ಮೇಲುಸ್ತುವಾರಿ, ಅಂದರೆ ಮಾಡ್ಯೂಲ್ನ ಮುಖ್ಯ ಶೈಕ್ಷಣಿಕ ಸೂಚಕಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಮಟ್ಟದ ಕಾರ್ಯಕ್ಷಮತೆ ಮತ್ತು ಪ್ರಗತಿಯನ್ನು ಅಳಿಲಿಕ್ಕೆ ಈ ಆನ್ಲೈನ್ ಮೇಲ್ವಿಚಾರಣೆ ಸಹಾಯ ಮಾಡ್ತಿದೆ. ಇದು ವಾಸ್ತವ ಸಮಯದ ಮೌಲ್ಯಾಂಕನವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡ್ತದೆ. ನಿರ್ದಿಷ್ಟ ಸಮಯದಲ್ಲಿ ಪ್ರತಿ ಶಾಲೆಗಳನ್ನು ಮೌಲ್ಯಾಂಕನ ಮಾಡಲಿಕ್ಕೆ ಈ ಒಂದು ಆನ್ಲೈನ್ ಮೇಲ್ವಿಚಾರಣೆ ನಮಗೆ ಅನುವು ಮಾಡಿಕೊಡುತ್ತೆ. ಇದಷ್ಟೇ ಅಲ್ಲದೆ ಶ್ರೀಕಾಂತ್ ಅವರೇ, ಈ ಶಗುನ್ ಪೋರ್ಟಲ್ನಿಂದ ಕೇಂದ್ರ ಸರ್ಕಾರ ನೀಡ್ತಾ ಇರ್ತಕ್ಕಂಥ ಒಂದು ಅನುದಾನ ಎಷ್ಟರ ಮಟ್ಟಿಗೆ ಯೂಟಿಲೈಸೇಷನ್ ಆಗ್ತಾ ಇದೆ, ಅಂದರೆ ಸರ್ಕಾರಗಳು ಯಾವ ರೀತಿ ಇದನ್ನು ಬಳಕೆ ಮಾಡಿಕೊಡ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ಆನ್ಲೈನ್ ಮಾನಿಟರಿಂಗ್ ಕೂಡ ಇದರಲ್ಲಿ ಮಾಡ್ಬೋದಾಗಿದೆ. ಹೌದು ಸರ್. ಮುಂದಕ್ಕೆ ನಾವು ಶಿಕ್ಷಕರಿಗಾಗಿ ರಾಷ್ಟ್ರೀಯ ಪ್ರಶಸ್ತಿಗಳ ಬಗ್ಗೆ ನೋಡೋಣ ಸರ್. ಶಿಕ್ಷಕರಿಗೆ ರಾಷ್ಟ್ರೀಯ ಪ್ರಶಸ್ತಿಗಳು, ಇದನ್ನು 1958ರಲ್ಲಿ ಮೊಟ್ಟ ಮೊದಲಿಗೆ ಪ್ರಾರಂಭ ಮಾಡಲಾಯಿತು. ಈ ಪ್ರಥಮ ಬಾರಿಗೆ ಮಾಡ್ತಕ್ಕಂಥ 1958ರಲ್ಲಿ ನೀಡಿದ್ರು. ನಂತರ 1960ರಲ್ಲಿ ಸೆಪ್ಟೆಂಬರ್ 5ನೇ ತಾರೀಕು ನಮ್ಮ ರಾಧಾಕೃಷ್ಣರವರ ದಿನಾಚರಣೆಯನ್ನು, ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡೋದಕ್ಕೆ ಪ್ರಾರಂಭ ಆಯಿತು. ಮೊದಲು 378 ಪ್ರಶಸ್ತಿಗಳನ್ನ ನೀಡ್ತಾ ಇದ್ರು. ಆದರೆ ಈ ಪ್ರಶಸ್ತಿಯ ಘನತೆಯನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಈಗ 45ಕ್ಕೆ ಇದನ್ನು ಸೀಮಿತಗೊಳಿಸಲಾಗಿದೆ. ಈ ಶಿಕ್ಷಕರ ಪ್ರಶಸ್ತಿಗಾಗಿ ಶಿಕ್ಷಕರು ಆನ್ಲೈನ್ ಮೂಲಕ ತಾವು ಅರ್ಜಿ ಸಲ್ಲಿಸ್ಬೋದು. ಮತ್ತು ಈ ಅರ್ಜಿ ಸಲ್ಲಿಸುವ ಶಿಕ್ಷಕರು ಯಾವುದೇ ರೀತಿಯ ಸೇವೆಯನ್ನು, ಅಂದರೆ ಅವರು 1 ವರ್ಷ ಆಗಿರ್ಬೋದು, 2 ವರ್ಷ ಆಗಿರ್ಬೋದು, ಎಷ್ಟು ವರ್ಷ ಅವರು ಕೂಡ ಸೇವಾ ವರ್ಷಗಳನ್ನು ಆಗಿದ್ರೂ ಕೂಡ ಅವರಿಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಉಂಟು. ಇದರಲ್ಲಿ ಯಾವುದೇ ರೀತಿಯ ಯಾರ ಮಧ್ಯಸ್ಥಿಕೆ ಇರೋದಿಲ್ಲ. ಒಂದು ಸ್ವತಂತ್ರವಾದಂಥ ಒಂದು ತೀರ್ಪುಗಾರರ ಕಮಿಟಿ ಇರುತ್ತೆ. ಆ ತೀರ್ಪುಗಾರರ ಕಮಿಟಿ ಆ ಪ್ರಶಸ್ತಿಯನ್ನು
ನೀಡಲಿಕ್ಕೆ ಅರ್ಹರಾದವಂಥ ಪಟ್ಟಿಯನ್ನು ಅದು ಆಯ್ಕೆ ಮಾಡುತ್ತೆ. ಯಾವ ರೀತಿ ಶಿಕ್ಷಕರಿಗೆ ಪ್ರಶಸ್ತಿ ನೀಡಲಾಗ್ತದೆಯೋ ಅದೇ ರೀತಿ ಸರ್ ವಿದ್ಯಾಲಯಗಳಿಗೆ ಅಂದರೆ ಶಾಲೆಗಳಿಗೂ ಕೂಡ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಅದಕ್ಕೆ ಸ್ವಚ್ಛ ವಿದ್ಯಾಲಯ ಪುರಸ್ಕಾರ ಅಂತ ಕರೀತಾರೆ. ಈ ಸಮಗ್ರ ಶಿಕ್ಷಣ ಯೋಜನೆ ಅಡಿಯಲ್ಲಿ ಶಾಲೆಗಳು ಸ್ವಯಂ ಪ್ರೇರಣೆಯಿಂದ ಈ ಪ್ರಶಸ್ತಿಗೆ ವೆಬ್ಸೈಟ್ ಮತ್ತು ಮೊಬೈಲ್ ಆ್ಯಪ್ ಮೂಲಕ ಆನ್ಲೈನಲ್ಲೇ ಅರ್ಜಿ ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಇದು. ಈ ಪುರಸ್ಕಾರ ಬರೀ ಸರ್ಕಾರಿ ಶಾಲೆಗಳಿಗೆ ಮಾತ್ರವಲ್ಲ, ಅನುದಾನ ರಹಿತ ಅಂದರೆ ಖಾಸಗಿ ಶಾಲೆಗಳಿಗೂ ಕೂಡ ಈ ಸ್ವಚ್ಛ ವಿದ್ಯಾಲಯ ಎನ್ನುವಂಥ ಪುರಸ್ಕಾರ ಲಭ್ಯವಾಗುವಂತಹ ಸಾಧ್ಯತೆ ಇದೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಶಿಫಾರಸುಗಳನ್ನು ಆಧರಿಸಿಕೊಂಡು ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಈ ನೂತನ ಮಧ್ಯವರ್ತನೆಗಳನ್ನೆಲ್ಲ ಅಳವಡಿಸಿಕೊಳ್ಳಲಾಗಿದೆ. ಮುಂದಕ್ಕೆ ನಾವು ಇ ಲರ್ನಿಂಗ್ ವೇದಿಕೆಗಳು ಇದರ ಬಗ್ಗೆ ಸ್ವಲ್ಪ ನೋಡೋಣ ಸರ್. ಇ ಲರ್ನಿಂಗ್ ವೇದಿಕೆಗಳಲ್ಲಿ ನಾವು ಪ್ರಮುಖವಾಗಿ ದೀಕ್ಷಾ ಎನ್ನುವಂಥ ಪೋರ್ಟಲನ್ನು ನೋಡಿದ್ದೀವಿ. ನಾವೀಗ ನಿಷ್ಠಾ ತರಬೇತಿ ಪಡಿತಾ ಇರುವಂಥದ್ದು ಈ ದೀಕ್ಷಾ ಪೋರ್ಟಲ್ನ ಮೂಲಕನೇ. ಅದೇ ರೀತಿ ಇ ಪಾಠಶಾಲಾ ಅಂತ NCERT ಅವರು ಅಭಿವೃದ್ಧಿಪಡಿಸಿದಂಥ ಇ ಪಾಠಶಾಲಾ ಅಂತ ಇದೆ. ಸ್ವಯಂ ಎನ್ನುವಂಥ ಒಂದು ವೇದಿಕೆ ಇದೆ. ಸ್ವಯಂ ಪ್ರಭಾ ಅಂತ ಇದೆ. ಡಿಜಿಟಲ್ ಚಾನೆಲ್ಗಳು ನಮಗೆ TV ಮಾಧ್ಯಮದ ಮೂಲಕ ಸ್ವಯಂ ಪ್ರಭಾ ಎನ್ನುವಂಥ DTH ಚಾನೆಲ್ಗಳು ಸಿಗ್ತಾ ಇದೆ. ಅದರ ಮೂಲಕ ನಮಗೆ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇದೆ. NROER ಅಂದರೆ ನ್ಯಾಷನಲ್ ರೆಪೊಸಿಟರಿ ಆಫ್ ಓಪನ್ ಎಜುಕೇಷನ್ ರಿಸೋರ್ಸ್ ಅಂತ ಕರಿತಾ ಇದ್ದೀವಿ. ಅದರ ಮೂಲಕನೂ ನಾವು ಇ ಲರ್ನಿಂಗನ್ನು ಪಡಿತಾ ಇದ್ದೇವೆ. ಜೊತೆಗೆ ಡಿಜಿಟಲ್ ಮತ್ತು ಆನ್ಲೈನ್ ಶಿಕ್ಷಣಕ್ಕೆ ಒಂದು ಪ್ರತ್ಯೇಕವಾದಂಥ ಮಾರ್ಗಸೂಚಿಯನ್ನೇ ಈ ಸಮಗ್ರ ಶಿಕ್ಷಣ ಯೋಜನೆ ಅಡಿಯಲ್ಲಿ ಹೊರತರಲಾಗಿದೆ. ಅದಕ್ಕೆ ಪ್ರಜ್ಞಾತ ಅಂತ ಕರೀತಾರೆ. ಮನೋದರ್ಪಣ್ ಆ್ಯಪ್ ಅನ್ನು ಹೊರಗೆ ತಂದಿದ್ದಾರೆ. ಕಾಲ್ ಸೆಂಟರ್ಗಳನ್ನು ನಾವು ಬಳಕೆ ಮಾಡಿಕೊಳ್ಬೋದು ಈ ಅಂದರೆ ಈ COVID-19 ಈ ಸಂದರ್ಭದಲ್ಲಿ. ಜೊತೆಗೆ ಈ ಸಮಯದಲ್ಲಿ ನಾವು ಶಾಲೆಗಳಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡುವಂಥದ್ದು, ಶುದ್ಧ ಕುಡಿಯುವ ನೀರಿನ ಬಳಕೆ ಮಾಡುವಂಥದ್ದು, ಈ ಕ್ರಮಗಳನ್ನು ಈ ಸಂದರ್ಭದಲ್ಲಿ ನಾವು ಅನುಸರಿಸಿಕೊಳ್ಬೇಕಾದಂಥ ಅನಿವಾರ್ಯತೆ ಈಗ ಇದೆ. ಈ ಸಮಗ್ರ ಶಿಕ್ಷಣದ ಘಟಕಗಳ ಒಂದು ನೋಟವನ್ನು ನಾವಿಲ್ಲಿ ನೋಡ್ಬೋದು. ಈಗಾಗಲೇ ನಾವು ಇದರಲ್ಲಿರುವಂಥ ಅಂಶಗಳ ಬಗ್ಗೆ ಎಲ್ಲ ಚರ್ಚಿಸಿದ್ದೇವೆ ಸರ್. ಪಡೆ ಭಾರತ್ ಬಡೆ ಭಾರತ್ ಇರ್ಬೋದು, ಅಥವಾ ಯೂತ್ ಕ್ಲಬ್ ಇಕೋ ಕ್ಲಬ್ ಇರ್ಬೋದು, ಶಾಲಾ ಪೂರ್ವ ಶಿಕ್ಷಣ ಇರ್ಬೋದು, ಶಗುನ್ ಪೋರ್ಟಲ್ ಬಗ್ಗೆ ಇರ್ಬೋದು, ಕಾರ್ಯಕ್ಷಮತೆಯ ಶ್ರೇಣಿ ಸೂಚ್ಯಂಕ ಇರ್ಬೋದು, ಗ್ರಂಥಾಲಯ ಅನುದಾನಗಳ ಬಗ್ಗೆ ಇರ್ಬೋದು, ಶಿಕ್ಷಕರ ಶಿಕ್ಷಣ ಯೋಜನೆ ಇರ್ಬೋದು, ಸಂಯುಕ್ತ ಈ ಶಾಲಾ ಅನುದಾನ ಇರ್ಬೋದು, ಒಳಗೊಳ್ಳುವಿಕೆಯ ಶಿಕ್ಷಣವನ್ನು ಉತ್ತೇಜಿಸುವಂಥದ್ದು, ಖೇಲೆ ಇಂಡಿಯಾ, KGVB ಶಾಲೆಗಳ ಬಗ್ಗೆ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡುವಂಥ ತರಬೇತಿಯ ಬಗ್ಗೆ, ಶಾಲಾ ಸುರಕ್ಷತೆಯ ಬಗ್ಗೆ, ರಂಗೋತ್ಸವ ಅಥವಾ ಕಲೋತ್ಸವದ ಬಗ್ಗೆ, ಅದೇ ರೀತಿ ಶಾಲಾ ಆಧಾರಿತ ಮೌಲ್ಯಾಂಕನದ ಬಗ್ಗೆ, ಜೊತೆಗೆ UDICE ಪ್ಲಸ್ ಇವುಗಳೆಲ್ಲವೂ ಸಮಗ್ರ ಶಿಕ್ಷಣದ ಘಟಕಗಳಲ್ಲಿ ಆಗಿದೆ ಸರ್. ಇದೆಲ್ಲದರ ಬಗ್ಗೆ ನಾವು ಒಂದು ಕಿರು ನೋಟವನ್ನು ಈಗಾಗಲೇ ಚೆಲ್ಲಿದ್ದೇವೆ. ಮುಂದಕ್ಕೆ ಸಮಗ್ರ ಶಿಕ್ಷಣದಲ್ಲಿ ಕೆಲವೊಂದಷ್ಟು ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಳ್ಳೆಯದಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾವೆ, ಉತ್ತಮ ಆಚರಣೆಗಳನ್ನು ಹಮ್ಮಿಕೊಂಡಿದ್ದಾವೆ. ಅದರಲ್ಲಿ ಕೆಲವಷ್ಟನ್ನು ಇಲ್ಲಿ ನಾವು ತೋರಿಸ್ತಾ ಇದ್ದೇವೆ. ಮೊಟ್ಟ ಮೊದಲಿಗೆ ನಮ್ಮ ಕರ್ನಾಟಕ ರಾಜ್ಯ ನಲಿಕಲಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಚಾಲ್ತಿಯಲ್ಲಿ ತಂದಿದೆ. ಇದು ಯಶಸ್ಸು ಕೂಡ ಆಗಿದೆ. ಎರಡನೇದಾಗಿ ಗಣಿತ ಕಲಿಕಾ ಆಂದೋಲನವು ಕೂಡ ನಮ್ಮ ಕರ್ನಾಟಕ ರಾಜ್ಯದ್ದೇ ಆಗಿದೆ. ಮತ್ತು ಈ ಪ್ಲಾಟ್ಫಾರ್ಮ್ ಶಿಕ್ಷಣ ನಿಮ್ಮ ಮನೆ ಬಾಗಿಲಿಗೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಛತ್ತೀಸ್ಗಢ ರಾಜ್ಯ ಜಾರಿಗೆ ತಂದಿದೆ. ಮೋ ಸ್ಕೂಲ್ ಅಭಿಯಾನ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಒರಿಸ್ಸಾ ರಾಜ್ಯ ಜಾರಿಗೆ ತಂದಿದೆ. ಈ ಮೋ ಸ್ಕೂಲ್ ಅಂತಕ್ಕಂತಂದರೆ ಒರಿಸ್ಸಾ ರಾಜ್ಯದ ಸುಮಾರು 18 ಜಿಲ್ಲೆಗಳು ಹಿಂದುಳಿದ ಪರಿಶಿಷ್ಟ ವರ್ಗದ ಮಕ್ಕಳೇ ಇರ್ತಕ್ಕಂಥ ಒಂದು ಹೆಚ್ಚು ಮಕ್ಕಳಿರ್ತಕ್ಕಂಥ ಒಂದು ಪ್ರದೇಶ ಆಗಿದೆ. ಅದರಲ್ಲೂ ಕೂಡ ಒಂದು ಟ್ರೈಬಲ್ ಪೀಪಲ್ ಅಂತ ನಾವೇನು ಹೇಳ್ತೀವಿ, ಆ ಒಂದು 18 ಜಿಲ್ಲೆಗಳಲ್ಲೂ ಕೂಡ ಟ್ರೈಬಲ್ ಮಕ್ಕಳು ಕೂಡ ಜಾಸ್ತಿ ಇದ್ದಾರೆ. ಅಂದರೆ ಆ ಮೋಸ್ಕೂಲ್ ಅಭಿಯಾನದಲ್ಲಿ ಮೊಟ್ಟ ಮೊದಲಿಗೆ ಆ ಮಕ್ಕಳಿಗೆ ಅವರ ಮಾತೃಭಾಷೆ ಒರಿಸ್ಸಾ ರಾಜ್ಯದ ಭಾಷೆ ಒರಿಯಾ ಆದರೂ ಕೂಡ ಆ ಒರಿಸ್ಸಾ ರಾಜ್ಯದ ಆ 14 ಜಿಲ್ಲೆಗಳ ಟ್ರೈಬಲ್ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವರ ಮಾತೃಭಾಷೆ ಬೇರೆ ಬೇರೆ ಆಗಿದೆ. ಮೊಟ್ಟ ಮೊದಲು ಅವರು ತಮ್ಮ ಮಾತೃಭಾಷೆಯಲ್ಲಿ ಅವರು
ವಿದ್ಯಾಭ್ಯಾಸವನ್ನು ಮಾಡಿ ತದನಂತರ ಅದರ ರಾಜ್ಯ ಭಾಷೆ ಒರಿಯಾವನ್ನು ಕಲಿತಕ್ಕಂಥ ಒಂದು ಮುಖ್ಯವಾದಂಥ ಅಭಿಯಾನ ಇದು ಮೋಸ್ಕೂಲ್ ಅಭಿಯಾನ ಆಗಿತ್ತು. ಅದೇ ರೀತಿ ಗುಜರಾತ್ ರಾಜ್ಯದಲ್ಲಿ ಪ್ರಜ್ಞಾ ಚಟುವಟಿಕೆ ಆಧಾರಿತ ಕಲಿಕೆಯ ಮಾದರಿಯನ್ನು ಗುಜರಾತ್ ರಾಜ್ಯ ಅಳವಡಿಸಿಕೊಂಡಿದ್ದಾರೆ. ಈಗಾಗಲೇ ತಿಳಿಸಿದ ಹಾಗೆ ಗಣಿತ ಕಲಿಕಾ ಆಂದೋಲನ ಇದರ ಕಾರ್ಯಕ್ರಮ ನಮ್ಮ ರಾಜ್ಯದ ಯಶಸ್ವಿ ಕಾರ್ಯಕ್ರಮ. ಇದರಲ್ಲಿ ಪ್ರಾಥಮಿಕ ಶಾಲಾ ಹಂತದ ವಿದ್ಯಾರ್ಥಿಗಳಲ್ಲಿ ಸಂಖ್ಯಾ ಸಾಮರ್ಥ್ಯದ ಕೌಶಲ್ಯಗಳನ್ನು ಉತ್ತಮಪಡಿಸುವುದು ಮತ್ತು ತರಗತಿ ಕಲಿಕಾ ಪ್ರಕ್ರಿಯೆಯನ್ನು ಅನುಕೂಲಿಸುವುದು ಇದರ ಮುಖ್ಯ ಉದ್ದೇಶ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಗೊತ್ತುಪಡಿಸಿರ್ತಕ್ಕಂಥ ಪಠ್ಯಕ್ರಮದ ಕಲಿಕೆಯನ್ನು ಸಾಮರ್ಥ್ಯಗಳನ್ನು ಅನುಕೂಲಿಸೋದಕ್ಕೋಸ್ಕರ ಗಣಿತ ಕಲಿಕೆಯ ಸಾಮಗ್ರಿಗಳನ್ನು TLM ಅಂತ ನಾವು ಹೇಳ್ತೀವಿ, ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಮಕ್ಕಳ ಕಲಿಕೆಯ ಫಲಗಳನ್ನು ಅಳೆಯುವುದು, ಮಕ್ಕಳ ಮೌಲ್ಯಾಂಕನ ಮಾಡುವುದು, ಇವುಗಳನ್ನು ಆಂಡ್ರಾಯ್ಡ್ ಆಧಾರಿತ ಅಪ್ಲಿಕೇಶನ್ ಮೂಲಕ ಟ್ಯಾಬ್ಲೆಟನ್ನು ಕೂಡ ಬಳಸಲಾಗ್ತಾ ಇದೆ. ಸಮಗ್ರ ಶಿಕ್ಷಣ ಯೋಜನೆ ಅಡಿಯಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆಗೆ ಅನೇಕ ಹೊಸ ಪ್ರಸ್ತಾವನೆಗಳನ್ನು ಸಲ್ಲಿಸಲಾಗಿದೆ. ಯಾವ್ಯಾವ ಪ್ರಸ್ತಾವನೆಗಳಿದೆ ಈ ಮಧ್ಯಾಹ್ನ ಉಪಹಾರ ಯೋಜನೆಯಲ್ಲಿ ಎನ್ನುವಂಥದ್ದನ್ನು ನೋಡೋಣ. ಪ್ರಾಥಮಿಕ ಶಿಕ್ಷಣಕ್ಕೆ ಪೌಷ್ಟಿಕ ಬೆಂಬಲದ ರಾಷ್ಟ್ರೀಯ ಕಾರ್ಯಕ್ರಮ ಎನ್ನುವಂಥದ್ದು 1995ರಲ್ಲಿ ಆಗಸ್ಟ್ 15ಕ್ಕೆ ಪ್ರಾರಂಭ ಆಯಿತು. ಪ್ರಾಥಮಿಕ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಒದಗಿಸಬೇಕು ಎನ್ನುವಂಥ ಒಂದು ಕಾರ್ಯಕ್ರಮ. ನಂತರ 2008-9 ಸಾಲಿನಲ್ಲಿ ಶಾಲೆಗಳಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆ ಎನ್ನುವಂಥ ರಾಷ್ಟ್ರೀಯ ಕಾರ್ಯಕ್ರಮ MDMS ಎನ್ನುವಂಥದ್ದು ಮಿಡ್ ಡೇ ಮೀಲ್ ಸ್ಕೀಮ್ ಅಂತ ಕರಿತೇವೆ ನಾವು. ಈ ಒಂದು ಕಾರ್ಯಕ್ರಮ 2008-9ನೇ ಇಸ್ವಿಯಲ್ಲಿ ಪ್ರಾರಂಭ ಆಯಿತು. ಈ ಸಮಗ್ರ ಶಿಕ್ಷಣ ಯೋಜನೆ ಅಡಿಯಲ್ಲಿ ನಾವು ಶಾಲಾ ಪೌಷ್ಟಿಕ ಕೈತೋಟ ನಿರ್ಮಾಣಕ್ಕೆ ಅನುದಾನ ಸಿಗುತ್ತೆ ನಮಗೆ. ಅದೇ ರೀತಿ ಆವಿಷ್ಕಾರಿ ಮಧ್ಯವರ್ತನೆಗಳಿಗೆ ನಮ್ಮ ಅನುದಾನದ ಘಟಕ ಎನ್ನುವಂಥದ್ದು, ಹೊಸ ರೀತಿಯ ಏನಾದರೂ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರೆ ಶಾಲೆಗಳು ಅವುಗಳಿಗೆ ವಿಶೇಷವಾದಂತಹ ಅನುದಾನವನ್ನು ಕೂಡ ಈ ಸಮಗ್ರ ಶಿಕ್ಷಣ ಯೋಜನೆ ಅಡಿಯಲ್ಲಿ ಶಾಲೆಗಳಿಗೆ ದೊರಕುತ್ತದೆ. ಜೊತೆಗೆ ತಿಥಿ ಭೋಜನ ಎನ್ನುವಂಥ ವಿಶಿಷ್ಟವಾದಂಥ ಕಾರ್ಯಕ್ರಮ, ವಿಶೇಷ ಭೋಜನ ಎನ್ನುವಂಥದ್ದು ಅಂದರೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಹುಟ್ಟುಹಬ್ಬ ಇರ್ಬೋದು, ಅಥವಾ ಶಿಕ್ಷಕರ ಹುಟ್ಟುಹಬ್ಬ ಇರ್ಬೋದು, ಅಥವಾ ಯಾವುದಾದ್ರೂ ಊರಿನ ಸಮುದಾಯದಲ್ಲಿ ಯಾವುದಾದ್ರೂ ಊರಿನ ಹಿರಿಯರ ಹುಟ್ಟುಹಬ್ಬ ಇರ್ಬೋದು, ಅಥವಾ ಯಾವುದೋ ವಿಶೇಷ ವ್ಯಕ್ತಿಗಳ ಹುಟ್ಟುಹಬ್ಬ ಇರ್ಬೋದು, ಅಥವಾ ಬೇರೆ ಯಾವುದೋ ವಿಶೇಷ ಕಾರ್ಯಕ್ರಮ ಇರ್ಬೋದು. ಆ ಸಂದರ್ಭದಲ್ಲಿ ಶಾಲೆಗಳಲ್ಲಿ ವಿಶೇಷವಾದಂಥ ಭೋಜನ ವ್ಯವಸ್ಥೆಯನ್ನು ವಿದ್ಯಾರ್ಥಿಗಳಿಗೆ ಮಾಡುವಂಥ ಕಾರ್ಯಕ್ರಮ, ಇದಕ್ಕೆ ತಿಥಿ ಭೋಜನ್ ಅಂತ ಕರಿತೇವೆ. ಒಟ್ಟಾರೆಯಾಗಿ ಈ ಒಂದು ಮಧ್ಯಾಹ್ನ ಉಪಹಾರ ಯೋಜನೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದೊಂದಿಗೆ ಸಮನ್ವಯತೆಯನ್ನು ಸಾಧಿಸಿ ಮಾಡುವಂಥ ಕಾರ್ಯಕ್ರಮ ಆಗಿದೆ. ಅಂದರೆ ಅಲ್ಲಿ ಈಗ RBSK ಕಾರ್ಯಕ್ರಮ ಇದೆ, ಅದರಡಿನಲ್ಲಿ ಆಲ್ಬೆಂಡೋಜಲ್ ಮಾತ್ರೆ, ಫೋಲಿಕ್ ಆಸಿಡ್ ಮಾತ್ರೆಗಳು ಮತ್ತು ಕಬ್ಬಿಣಾಂಶ ಮಾತ್ರೆಗಳನ್ನು ಮಕ್ಕಳಿಗೆ ಕೊಡ್ತಕ್ಕಂಥದ್ದು. ನಿಯಮಿತವಾಗಿ ವೈದ್ಯರು ಬಂದು ಅವರ ಆರೋಗ್ಯವನ್ನು ಪರೀಕ್ಷೆ ಮಾಡ್ತಕ್ಕಂಥ ಕೆಲಸವನ್ನು RBSK ಅಡಿಯಲ್ಲಿ ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ಶಾಲಾ ಪೌಷ್ಟಿಕ ಕೈತೋಟ ನಿರ್ಮಾಣಕ್ಕೋಸ್ಕರ ಪ್ರತಿ ಶಾಲೆಗಳಿಗೆ ಕೇಂದ್ರ ಸರ್ಕಾರ 5,000 ರೂಪಾಯಿ ಅನುದಾನವನ್ನು ಕೊಡಲಿಕ್ಕೆ ಆರಂಭ ಮಾಡಿದೆ. ಇದು ಶಾಲೆಗಳಲ್ಲಿ ಪೌಷ್ಟಿಕಾಂಶ ಕೈತೋಟವನ್ನು ಪ್ರಾರಂಭ ಮಾಡಲಿಕ್ಕೆ ಒಂದು ಇನಿಷಿಯೇಟಿವ್ ಅಂತ ಕೂಡ ನಾವು ಹೇಳ್ಬೋದಾಗಿದೆ. ಇದರಲ್ಲಿ ಅದರ ಜೊತೆಗೆ ಮಕ್ಕಳಿಗೆ ಬೀಜೋಪಚಾರ, ಸಸ್ಯೋಪಚಾರ ಹೇಗೆ ಬೆಳೆಸೋದು, ಒಂದು ಅಂದವಾದ ಕೈತೋಟವನ್ನು ನಿರ್ವಹಣೆ ಮಾಡೋದು ಹೇಗೆ, ಉತ್ತಮವಾದ ಫಲಗಳನ್ನು ಅಲ್ಲೇ ಮಾಡ್ತಕ್ಕಂಥ ಅಡುಗೆಗೆ ಬಳಸ್ಕೊಳ್ತಕ್ಕಂಥ ಒಂದು ಒಳ್ಳೆಯ ಚಟುವಟಿಕೆಯನ್ನು ಇದರ ಮೂಲಕ ನಾವು ಹಮ್ಮಿಕೊಳ್ತಾ ಇದ್ದೇವೆ. ಮತ್ತು ಈ ಅಕ್ಷರ ದಾಸೋಹ ಕಾರ್ಯಕ್ರಮದಡಿಯಲ್ಲಿ ಅಡುಗೆ ಮಾಡತಕ್ಕಂಥ ಸಿಬ್ಬಂದಿಯವರಿಗೆ ಒಂದು ಕುಕಿಂಗ್ ಕಾಂಪಿಟೇಷನ್ ಅಂತಕ್ಕಂಥದ್ದನ್ನು ಕೂಡ ಏರ್ಪಾಡು ಮಾಡಿದ್ದಾರೆ. ಈ ಕುಕಿಂಗ್ ಕಾಂಪಿಟೇಷನ್ ಅಂತಂತಂದರೆ ಅದರಲ್ಲಿ ಅವರು ವಿವಿಧ ಭೋಜನವನ್ನು ತಯಾರು ಮಾಡಿ ಮಕ್ಕಳಲ್ಲಿ ಒಂದು ರೀತಿ ಪ್ರೇರೇಪಣೆ, ಆ ಕಾಂಪಿಟೇಷನಲ್ಲಿ, ಆ ಸ್ಪರ್ಧೆಯಲ್ಲಿ, ಅಡುಗೆ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ತೀರ್ಪುಗಾರರಾಗಿರ್ತಾರೆ. ಯಾಕಂದರೆ ಫಲಾನುಭವಿಗಳು ಅವರೇ ಆಗಿರೋದ್ರಿಂದಾಗಿ ಆ ಶಾಲೆಯ ಅಡುಗೆಯವರು ಮಾಡ್ತಕ್ಕಂಥ ವಿಭಿನ್ನವಾದಂಥ ರುಚಿಯಾದಂಥ ವೈವಿಧ್ಯಮಯ ಇದನ್ನು ಅವರು ಪಡ್ಕೊಂಡು ಈ ಸ್ಪರ್ಧೆಯಲ್ಲಿ ತೀರ್ಪುಗಾರರಾಗಿ ಒಂದು ಪ್ರಶಸ್ತಿಯನ್ನು ಕೂಡ ಕೊಡಬಹುದಂಥ ಒಂದು ಕಾರ್ಯಕ್ರಮ. ಪರಿಷ್ಕರಿಸಲಾದಂತಹ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆ ಅಡಿಯಲ್ಲಿ ನೂತನ ಮಧ್ಯವರ್ತನೆಗಳು, ಸಮಗ್ರ ಶಿಕ್ಷಣ ಯೋಜನೆ ಅಡಿ ಸಮಗ್ರ ಶಿಕ್ಷಣ ಎನ್ನುವಂಥ ಒಂದು ಕಾರ್ಯಕ್ರಮ ಇತ್ತೀಚೆಗೆ ಸ್ವಲ್ಪ ಪರಿಷ್ಕರಣೆ ಆಯಿತು. ಆ ಪರಿಷ್ಕರಣೆಯಲ್ಲಿ ಯಾವ್ಯಾವ ಅಂಶಗಳನ್ನು, ಹೊಸ ಅಂಶಗಳನ್ನು
ಅಳವಡಿಸಿಕೊಂಡಿದ್ದಾರೆ ಎನ್ನುವಂಥದ್ರ ಬಗ್ಗೆ ಸ್ವಲ್ಪ ನೋಡೋಣ ನಾವು. ಮೊದಲನೇದಾಗಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ತರಬೇತಿಯನ್ನು ನೀಡಲಿಕ್ಕೆ, ಅವರಿಗೆ ತರಬೇತಿ ನೀಡಲಿಕ್ಕೆ ಮಾಸ್ಟರ್ ತರಬೇತುದಾರರಿಗೆ ತರಬೇತಿಯನ್ನು ನೀಡುವಂಥದ್ದು, ಶಿಕ್ಷಕರಿಗಾಗಿ ಸೇವಾನಿರತ ತರಬೇತಿಯನ್ನು ನೀಡುವಂಥದ್ದು. ಅದೇ ರೀತಿ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾ ಸಾಮರ್ಥ್ಯದ ರಾಷ್ಟ್ರೀಯ ಮಿಷನ್, ಹಾಗಾಗಲೇ ನಾವು ಪಡೆ ಭಾರತ್ ಬಡೆ ಭಾರತ್ ಅಂತ ನೋಡಿದ್ವಿ. ಆ ಕಾರ್ಯಕ್ರಮದ ಉದ್ದೇಶವನ್ನು ಈಡೇರಿಸುವಂಥದ್ದು, ಅಂದರೆ 3ನೇ ತರಗತಿ ಮುಗಿಸುವ ವೇಳೆಗೆ ಮಗು ಸ್ಪಷ್ಟವಾಗಿ ಓದುವಂಥದ್ದು, ಬರೆಯುವಂಥದ್ದು ಮತ್ತು ಸರಳ ಗಣಿತದ ಲೆಕ್ಕಗಳನ್ನು ಮಾಡುವಂಥ ಒಂದು ಸಾಮರ್ಥ್ಯವನ್ನು ಪಡಿಬೇಕು ಎನ್ನುವಂಥ ಉದ್ದೇಶ. ಮತ್ತು ಈ ಚಟುವಟಿಕೆ ಅಡಿನಲ್ಲೇ ಈಗಾಗಲೇ ನಿಷ್ಠಾ 3.0 ಏನಿದೆ FLN ಅಂತ, ಈ ಮಧ್ಯವರ್ತಿ ಅಡಿನಲ್ಲಿ ಈ ಚಟುವಟಿಕೆಯನ್ನು ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾ ಸಾಮರ್ಥ್ಯದ ಆಂದೋಲನದ ಪರಿಚಯ ಅನ್ನುವಂತಹ ಕೋರ್ಸ್ಗಳನ್ನಿಟ್ಟು ಈ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರನ್ನು ಅವರು ಸಬಲಗೊಳಿಸ್ತಾ ಇದ್ದೇವೆ. ಜೊತೆಗೆ ಪೂರ್ವ ಪ್ರಾಥಮಿಕದಿಂದ ಉನ್ನತ ಪ್ರೌಢಶಾಲಾ ಹಂತದವರೆಗೆ ಮೂಲ ಸೌಕರ್ಯವನ್ನು ಬಲವರ್ಧನೆಗೊಳಿಸುವಂಥದ್ದು. ಹಿಂದಿನ ಎಲ್ಲ ಶಿಕ್ಷಣ ನೀತಿಗಳಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಅಳವಡಿಸಿಕೊಂಡಿರಲಿಲ್ಲ. ಈ ಸಮಗ್ರ ಶಿಕ್ಷಣ ಯೋಜನೆ ಅಡಿಯಲ್ಲಿ ನಾವು ನೂತನ ಶಿಕ್ಷಣ ಯೋಜನೆ ಅಡಿಯಲ್ಲಿ ಪೂರ್ವ ಪ್ರಾಥಮಿಕದಲ್ಲೇ ವಿದ್ಯಾರ್ಥಿ 3ನೇ ವಯಸ್ಸಿಗೆ ಬರುವಂಥ ಪ್ರಾರಂಭವಾಗಿ ಉನ್ನತ ಪ್ರೌಢ ಹಂತದವರೆಗೆ ಪ್ರತಿ ಶಾಲೆಯಲ್ಲೂ ಮೂಲಸೌಕರ್ಯವನ್ನು ಬಲವರ್ಧನೆಗೊಳಿಸುವಂಥದ್ದು. ಜೊತೆಗೆ ಪ್ರಗತಿ ಪತ್ರ, ಸಂಪೂರ್ಣ ಒಂದು ಆಯಾಮದ ಪ್ರಗತಿ ಪತ್ರ ಇರ್ತದೆ. ಅದರಲ್ಲಿ 360 ಡಿಗ್ರಿ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್, ರಿವ್ಯೂ, ಅನಾಲಿಸಿಸ್ ಆಫ್ ನಾಲೆಡ್ಜ್, ಮಗುವಿನ ಸರ್ವತೋಮುಖ ಬೆಳವಣಿಗೆಯನ್ನು ಪ್ರತಿಬಿಂಬಿಸುವಂಥ ಒಂದು ಪ್ರಶಸ್ತಿ, ಒಂದು ಪ್ರಗತಿ ಪತ್ರವನ್ನು ನೀಡುವಂಥ ಒಂದು ಕಾರ್ಯಕ್ರಮ ಇದೆ. ಅದರ ಜೊತೆಗೆ ಪರಕ್ ಎನ್ನುವಂಥ ಒಂದು ಕಾರ್ಯಕ್ರಮ, ಅಂದರೆ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ರಿವ್ಯೂ ಆ್ಯಂಡ್ ಅನಾಲಿಸಿಸ್ ಆಫ್ ನಾಲೆಜ್ ಫಾರ್ ಹಾಲಿಸ್ಟಿಕ್ ಡೆವಲಪ್ಮೆಂಟ್ ಎನ್ನುವಂಥದ್ದು. ಅದರ ಅಡಿಯಲ್ಲಿ ಚಟುವಟಿಕೆಗಳನ್ನು ಬೆಂಬಲಿಸುವಂಥದ್ದು, ಬ್ಯಾಗ್ ರಹಿತ ಶಾಲಾ ದಿನ ಇರ್ಬೋದು, ಅಥವಾ ಶಾಲಾ ಸಂಕೀರ್ಣಗಳು ಅಂತ ಇರ್ಬೋದು, ಸ್ಥಳೀಯ ಕುಶಲಕರ್ಮಿಗಳೊಂದಿಗೆ ಇಂಟರ್ನ್ಶಿಪ್ ಪಡೆಯುವಂಥದ್ದು ಇರ್ಬೋದು, ಅಥವಾ ಪಠ್ಯಕ್ರಮ ಮತ್ತು ಶಿಕ್ಷಣ ಶಾಸ್ತ್ರದ ಸುಧಾರಣೆಗಳು ಇತ್ಯಾದಿ ಸೌಲಭ್ಯಗಳನ್ನು ಒಳಗೊಂಡಿರುವಂಥದ್ದು. ಜೊತೆಗೆ ಅರೆಕಾಲಿಕ ಸಮಾಲೋಚಕರು, ಶಾಲೆಗಳಲ್ಲಿ ಆಪ್ತ ಸಮಾಲೋಚನೆ ಮಾಡಲಿಕ್ಕೆ ಅರೆಕಾಲಿಕ ಸಮಾಲೋಚಕರ ನೇಮಕಕ್ಕೂ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಅದರಲ್ಲಿ 25,000 ರೂಪಾಯಿ ಅವರಿಗೆ ಗೌರವಧನವನ್ನು ಕೊಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅರೆಕಾಲಿಕ ಸಮಾಲೋಚಕರು ಇತ್ತೀಚಿನ ದಿನಗಳಲ್ಲಿ ಇವರ ಅವಶ್ಯಕತೆ ತುಂಬ ಇದೆ. ಯಾಕೆಂತಂದರೆ ಮಕ್ಕಳು ಹದಿಹರೆಯ ವಯಸ್ಸಿಗೆ ಬಂದಂಥ ಸಂದರ್ಭದಲ್ಲಿ ನಾನಾ ರೀತಿಯ ಸಂಕಷ್ಟಗಳಿಗೆ ಅವರು ಗುರಿ ಆಗ್ತಕ್ಕಂಥದ್ದು. ಅದೊಂದು ಟ್ರಾನ್ಸಿಷನ್ ಪೀರಿಯಡ್ ಅಂತ ಹೇಳ್ತೇವೆ. ಅದು ಕೆಲವೊಮ್ಮೆ ನಮ್ಮ ಶಿಕ್ಷಕರ ಕೈಯಿಂದ ಕೂಡ ಅವರ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯವಾಗದಂತೆ ಇರುವಂಥ ಸಮಸ್ಯೆಗಳನ್ನು ಈ ಅರೆಕಾಲಿಕ ಸಮಾಲೋಚಕರ ಮೂಲಕ ನಾವು ಅದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಾವು ಹೆಜ್ಜೆ ಇಡಬಹುದು. ಅದೇ ರೀತಿ ಭಾಷಾ ಶಿಕ್ಷಕರ ನೇಮಕಾತಿ ಎಂಬಂಥ ಒಂದು ಹೊಸ ಘಟಕವನ್ನು ಈ ಯೋಜನೆ ಅಡಿಯಲ್ಲಿ ಸೇರಿಸಲಾಗಿದೆ. ಶಿಕ್ಷಕರ ತರಬೇತಿ ಹಾಗೂ ದ್ವಿಭಾಷಾ ಪುಸ್ತಕಗಳು ಮತ್ತು ಬೋಧನೆ ಕಲಿಕೆ ಸಾಮಗ್ರಿಗಳು ಎಂಬಂಥ ಒಂದು ಘಟಕಗಳನ್ನು ಯೋಜನೆಯಲ್ಲಿ ಸೇರಿಸಲಾಗಿದೆ. ಹೊಸ SCERTಗಳ, ಅಂದರೆ DSCERT ಯಾವ ರೀತಿ ಇದೆ ನಮ್ಮ ರಾಜ್ಯ, ಅದೇ ರೀತಿ ಹೊಸ SCERTಗಳ ಸ್ಥಾಪನೆ ಜೊತೆಗೆ ಅವುಗಳ ಸೌಲಭ್ಯವನ್ನು ಕೂಡ ಸೇರಿಸಲಾಗ್ತಾ ಇದೆ. 2018ರ ನಂತರ ಸ್ಥಾಪನೆಯಾದ ಜಿಲ್ಲೆಗಳಿಗೆ ಒಂದು DSCERTಗಳನ್ನು, ಡಯಟ್ಗಳನ್ನು 2020ರವರೆಗೆ ರಚಿಸಲ್ಪಟ್ಟಂಥ ಹೊಸ ಜಿಲ್ಲೆಗಳಿಗೆ ಡಯಟ್ಗಳನ್ನು ಸ್ಥಾಪಿಸಲು ಕೂಡ ಅವಕಾಶವನ್ನು ಕೊಡಲಾಗ್ತಾ ಇದೆ. ಈ ಹಿಂದೆ ಇದು 2017ರವರೆಗಿತ್ತು. ಈಗ 2020ರವರೆಗೆ ರಚಿಸಲ್ಪಟ್ಟಂಥ ಹೊಸ ಜಿಲ್ಲೆಗಳಿಗೆ ಹೊಸ ಡಯಟ್ಗಳನ್ನು ಕೂಡ ಸ್ಥಾಪಿಸಲಿಕ್ಕೆ ಅವಕಾಶವನ್ನು ಇದರಲ್ಲಿ ಕೊಡಲಾಗ್ತಾ ಇದೆ. ಅದೇ ರೀತಿ ಮೌಲ್ಯಾಂಕನ ಕೋಶವನ್ನು ಸ್ಥಾಪನೆ ಮಾಡುವಂಥದ್ದು. SCERTಗಳಲ್ಲಿ ಮೌಲ್ಯಾಂಕನ ಕೋಶ ಅಂದರೆ ಬೇರೆ ಬೇರೆ ಸಾಧನಾ ಸಮೀಕ್ಷೆಗಳನ್ನು ಕೈಗೊಳ್ಳಲಿಕ್ಕೆ ಈಗಾಗಲೇ ನಮಗೆ ಗೊತ್ತಿರ್ಬೋದು. NAS ಎನ್ನುವಂಥ ಪರೀಕ್ಷೆ ನಾಡಿದ್ದು ನವೆಂಬರ್ 12ಕ್ಕೆ ನಡೀಲಿಕ್ಕಿದೆ. ಅದೇ ರೀತಿ CSAS ಎನ್ನುವಂಥ ಪರೀಕ್ಷೆಯನ್ನು ಈಗಾಗಲೇ ನಾವು ಶಾಲೆಗಳಲ್ಲಿ ನೋಡಿದ್ದೀವಿ. ಪೂರ್ವ ಪ್ರಾಥಮಿಕದಿಂದ 12ನೇ ತರಗತಿವರೆಗಿನ ಸೇವಾನಿರತ ಶಿಕ್ಷಕರಿಗೆ ತರಬೇತಿ ಸೌಲಭ್ಯವನ್ನು ಒದಗಿಸುವಂಥದ್ದು. ಜೊತೆಗೆ BRC ಮತ್ತು CRCಗಳ ಬೆಂಬಲವನ್ನು ಪ್ರೌಢ ಹಂತಕ್ಕೂ ವಿಸ್ತರಣೆ ಮಾಡುವಂಥದ್ದು. ಈಗ ಅದು ಪ್ರಾಥಮಿಕ ಹಂತಕ್ಕೆ ಸೀಮಿತವಾಗಿದೆ CRCಗಳ ಬೆಂಬಲ, ಅದನ್ನು ಪ್ರೌಢ ಹಂತಕ್ಕೂ ವಿಸ್ತರಣೆ ಮಾಡುವಂಥ ಕಾರ್ಯಕ್ರಮ ಇದೆ. ಜೊತೆಗೆ ವೃತ್ತಿಪರ ಶಿಕ್ಷಣ, ಇದನ್ನು ಕೇವಲ ಈಗ ಸರ್ಕಾರಿ ಶಾಲೆಗಳಿಗೆ ಮಾತ್ರ ಅಂತ ಇದೆ ವೃತ್ತಿಪರ ಶಿಕ್ಷಣ, ಅದನ್ನು ಅನುದಾನಿತ ಶಾಲೆಗಳಿಗೂ ಕೂಡ ವಿಸ್ತರಿಸುವಂತಹ ಕಾರ್ಯಕ್ರಮ ಇದೆ. ವೃತ್ತಿಪರ ಶಿಕ್ಷಣದ ಅಡಿಯಲ್ಲಿ ಬೆಂಬಲವನ್ನು ಕೊಡುವಂಥದ್ದು. ಜೊತೆಗೆ ಶಾಲೆಗಳಲ್ಲಿ ವೃತ್ತಿಪರ ಶಿಕ್ಷಣಕ್ಕಾಗಿ ನೆರೆಹೊರೆಯ ಇತರೆ ಶಾಲೆಗಳಿಗೆ ಹಬ್ ಅಂದರೆ ಕೇಂದ್ರ ಘಟಕವಾಗಿ ಸೇವೆ ಸಲ್ಲಿಸ್ತಾ ಇರುವಂಥ ಶಾಲೆಗಳಿಗೆ
ಕಾರ್ಯಾಗಾರ ಸಹಿತ ತರಬೇತಿ ಕೋಣೆಯನ್ನು ಒದಗಿಸುವಂಥದ್ದು, ಅಥವಾ ಉಪಘಟಕವಾಗಿ ಸೇವೆ ನೀಡುತ್ತಾ ಇರುವಂಥ ಶಾಲೆಗಳಿಗೆ ಸಾರಿಗೆ ಭತ್ಯೆ ಇರ್ಬೋದು ಅಥವಾ ಮೌಲ್ಯಾಂಕನ ಭತ್ಯೆಯನ್ನು ನೀಡುವಂಥದ್ದು. ರಾಜ್ಯ ಸರ್ಕಾರ ನೀಡುವಂಥ ಪರಿವರ್ತನಾ ಯೋಜನೆ ಮತ್ತು ಬದ್ಧತೆಯನ್ನು ಆಧರಿಸಿ ICT ಪ್ರಯೋಗಾಲಯಗಳಿಗೆ 6 ವರ್ಷಗಳವರೆಗೆ ಧನ ಸಹಾಯವನ್ನು ನೀಡುವಂಥದ್ದು. ಅದೇ ರೀತಿ ಸ್ಮಾರ್ಟ್ ತರಗತಿಗಳು, ಡಿಜಿಟಲ್ ಶಿಕ್ಷಣವನ್ನು ನೀಡುವಂಥ ಉದ್ದೇಶಕ್ಕೋಸ್ಕರ ಸ್ಮಾರ್ಟ್ ತರಗತಿಗಳನ್ನು ನೀಡುವಂಥ ಯೋಜನೆ ಇದೆ. ಜೊತೆಗೆ ಚೈಲ್ಡ್ ಟ್ರ್ಯಾಕಿಂಗ್ ವ್ಯವಸ್ಥೆ, ಅಂದರೆ ವಿದ್ಯಾರ್ಥಿಗಳ ಜಾಡನ್ನು ಪತ್ತೆ ಹಚ್ಚುವಂಥದ್ದು. GPS GIS ವ್ಯವಸ್ಥೆಯ ಮೂಲಕ ವಿದ್ಯಾರ್ಥಿಗಳು ಮನೆಯಿಂದ ಹೊರಟು ಶಾಲೆಗೆ ಬರುವವರೆಗೆ ಎಲ್ಲೆಲ್ಲಿ ಏನೇನು ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಸಂಪೂರ್ಣ ಒಂದು ಮಾಹಿತಿಯನ್ನು, ಜಾಡನ್ನು ಪತ್ತೆ ಮಾಡಲಿಕ್ಕೋಸ್ಕರ ಚೈಲ್ಡ್ ಟ್ರ್ಯಾಕಿಂಗ್ ವ್ಯವಸ್ಥೆಯನ್ನು ಅಳವಡಿಸುವಂಥದ್ದು. ಯಾವುದಾದ್ರು ಮಗು ಶಾಲೆಯಿಂದ ಹೊರಗುಳಿದ್ರೆ ಆ ಮಗು ಎಲ್ಲಿದೆ, ಯಾವ ಶಾಲೆ ದಾಖಲಾಗಿದೆ, ಮುಂದೆ ಏನು ಕ್ರಮ ಮಾಡಬೇಕು ಅನ್ನೋಂಥ ಒಂದು ವ್ಯವಸ್ಥೆ. ಜೊತೆಗೆ ಶಾಲೆಗಳ ಸಾಮಾಜಿಕ ಲೆಕ್ಕ ಪರಿಶೋಧನೆ, ಪ್ರತಿ ವರ್ಷ 20% ಶಾಲೆಗಳನ್ನು ಸಾಮಾಜಿಕ ಲೆಕ್ಕ ಪರಿಶೋಧನೆಗೆ ಒಳಪಡಿಸಲಿಕ್ಕೆ ಬೆಂಬಲಿಸುವುದರ ಮೂಲಕ 5 ವರ್ಷಗಳ ಅವಧಿಯಲ್ಲಿ ಎಲ್ಲ ಶಾಲೆಗಳನ್ನು ಸಾಮಾಜಿಕ ಲೆಕ್ಕ ಪರಿಶೋಧನೆಗೆ ಒಳಪಡಿಸುವಂಥ ಒಂದು ಕಾರ್ಯಕ್ರಮ ಇದೆ. ಜೊತೆಗೆ ಅನುದಾನ ಹರಿವಿನ ಯಾಂತ್ರಿಕ ವ್ಯವಸ್ಥೆಯನ್ನು ಸುಗಮಗೊಳಿಸಲಿಕ್ಕೆ PFMS ಎನ್ನುವಂಥದ್ದು, ಪಬ್ಲಿಕ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎನ್ನುವಂಥ ಒಂದು ಹೊಸ ವ್ಯವಸ್ಥೆಯ ಮೂಲಕ ಕೇಂದ್ರದ ನಿಧಿಯನ್ನು ರಾಜ್ಯದ ಅನುಷ್ಠಾನ ಸೊಸೈಟಿಗೆ ಬಿಡುಗಡೆ ಮಾಡಲಿಕ್ಕೆ ಪ್ರಸ್ತಾಪಿಸಲಾಗಿದೆ ಮತ್ತು ರಾಜ್ಯ ಹೊಂದಾಣಿಕೆ ಪಾಲನ್ನು ಸೊಸೈಟಿಗೆ ಪ್ರತ್ಯೇಕವಾಗಿ ಬಿಡುಗಡೆ ಮಾಡಲಾಗ್ತದೆ. ಅಂದರೆ ಈ ಹಣಕಾಸಿನ ವ್ಯವಸ್ಥೆಯನ್ನು ಸುಗಮವಾಗಿ ಸಂಚಾರ ಮಾಡಲಿಕ್ಕೆ ಈ ಒಂದು ಹೊಸ ವ್ಯವಸ್ಥೆಯನ್ನು ಜಾರಿಗೆ ತರಲಾಗ್ತಾ ಇದೆ. ಒಟ್ಟಾರೆಯಾಗಿ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಯ ಸಾರಾಂಶ ಈ ರೀತಿ ಇದೆ. ಶಾಲಾ ಶಿಕ್ಷಣದಲ್ಲಿ ಉಪಕ್ರಮಗಳು, ಇವುಗಳಲ್ಲಿ ಮುಖ್ಯವಾದಂಥ ಘಟಕಗಳನ್ನು ನಾವಿಲ್ಲಿ ಮತ್ತೊಮ್ಮೆ ಮೆಲುಕು ಹಾಕೋಣ. ಮೊಟ್ಟ ಮೊದಲಿಗೆ ಈ ಮುಖ್ಯವಾದಂಥ ಘಟಕ ಶಾಲಾ ಪೂರ್ವ ಶಿಕ್ಷಣ, ಅಂದರೆ 6ರಿಂದ ಶಾಲಾ ಪೂರ್ವ ಹಂತದಿಂದ ಉನ್ನತ ಪ್ರೌಢ ಹಂತದವರೆಗೆ ಕೊಂಡೊಯ್ಯತಕ್ಕಂಥದ್ದು. ಗ್ರಂಥಾಲಯದ ಅನುದಾನ, ಗ್ರಂಥಾಲಯದ ಸದ್ಬಳಕೆ ಆಗುವಂಥದ್ದು. ಕ್ರೀಡೆಯ ಅನುದಾನ, ಕ್ರೀಡೆಗೋಸ್ಕರ ಅನುದಾನ ನೀಡ್ತಕ್ಕಂಥದ್ದು. ಸಂಯುಕ್ತ ಶಾಲಾ ಅನುದಾನ, ಸಂಯುಕ್ತ ಶಾಲಾ ಅಂತಂದರೆ ಕಾಂಟಿಂಜೆನ್ಸಿ ಗ್ರ್ಯಾಂಟ್ ಅಂತ ನಾವು ಕರಿತೀವಿ. ಈ ಸಂಯುಕ್ತ ಶಾಲಾ ಅನುದಾನವನ್ನು ಈ ಶಾಲೆಗಳಲ್ಲಿ ವಿದ್ಯುತ್ ಶಕ್ತಿ ಶುಲ್ಕವನ್ನು ಪಾವತಿಸಲಿಕ್ಕೋಸ್ಕರ, ಇಂಟರ್ನೆಟ್ ವೆಚ್ಚಕ್ಕೋಸ್ಕರ ಮತ್ತು ಶಾಲೆಗಳಲ್ಲಿ ನಿರುಪಯುಕ್ತ ವಸ್ತುಗಳು ಮತ್ತು ಬೋಧನಾ ಉಪಕರಣಗಳು ಯಾವುದಾದ್ರು ಇದ್ದರೆ ಹೊಸದಾಗಿ ಖರೀದಿ ಮಾಡಲಿಕ್ಕೋಸ್ಕರ ಈ ಸಂಯುಕ್ತ ಶಾಲಾ ಅನುದಾನ ನೀಡಲಾಗ್ತಾ ಇದೆ. ಒಳಗೊಳ್ಳುವಿಕೆ ಶಿಕ್ಷಣವನ್ನು ಉತ್ತೇಜನ ನೀಡತಕ್ಕಂಥದ್ದು, ಇನ್ಕ್ಲೂಸಿವ್ ಎಜುಕೇಷನ್ ಇದರ ಉದ್ದೇಶ. KGBV ಶಾಲೆಗಳನ್ನು ಉನ್ನತೀಕರಿಸ್ತಕ್ಕಂಥದ್ದು. ಸ್ವರಕ್ಷಣಾ ತರಬೇತಿ, ಶಾಲಾ ಸುರಕ್ಷತೆ, ರಂಗೋತ್ಸವ, ಯೂತ್ ಕ್ಲಬ್ ಮತ್ತು ಎಕೋ ಕ್ಲಬ್, ಸಾರಿಗೆ ಮತ್ತು ಬೆಂಗಾವಲು ಸೌಲಭ್ಯ, ಉಚಿತ ಸಮವಸ್ತ್ರ ಮತ್ತು ಪಠ್ಯಪುಸ್ತಕ, CRC ಮತ್ತು SDMCಗಳ ಬಲವರ್ಧನೆ, UDIS ಪ್ಲಸ್ ಇದನ್ನು ಸಮರ್ಪಕ ಬಳಕೆ, PGI ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ ಇದರ ಬಳಕೆ, ಶಗುನ್ ಪೋರ್ಟಲ್ನ ಸಮರ್ಪಕವಾಗಿ ಬಳಸ್ತಕ್ಕಂಥದ್ದು, ಶಿಕ್ಷಕರಿಗೆ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ನೀಡ್ತಕ್ಕಂಥದ್ದು, ಸ್ವಚ್ಛ ವಿದ್ಯಾಲಯ ಪುರಸ್ಕಾರ, ನಿಷ್ಠಾ ತರಬೇತಿ, ಶಾಲಾ ಆಧಾರಿತ ಮೌಲ್ಯಾಂಕನ, ಸ್ಕೂಲ್ ಬೇಸ್ಡ್ ಅಸೆಸ್ಮೆಂಟ್ಸ್ ಅಂದರೆ NAS ಸರ್ವೆ, ಸ್ವಚ್ಛ ಭಾರತ ಅಭಿಯಾನ, ಇವಿಷ್ಟು ಕೂಡ ಸಮಗ್ರ ಶಿಕ್ಷಣ ಯೋಜನೆಯ ಪ್ರಮುಖ ಘಟಕಗಳಾಗಿವೆ. ನಮಸ್ಕಾರ. ನೋಡಿ, 1976ವರೆಗೆ ಶಿಕ್ಷಣ ರಾಜ್ಯ ಪಟ್ಟಿಯಲ್ಲಿತ್ತು. ಅದಾದ ನಂತರ ಶಿಕ್ಷಣವನ್ನು ಸಮವರ್ತಿ ಪಟ್ಟಿಗೆ ಸೇರಿಸಿದ ನಂತರ ಶಿಕ್ಷಣದಲ್ಲಿ ಹೊಸ ಉಪಕ್ರಮಗಳನ್ನು, ಹೊಸ ಕಾರ್ಯಕ್ರಮಗಳನ್ನು, ಚಟುವಟಿಕೆಗಳನ್ನು, ಅದು ಗುಣಾತ್ಮಕ ಕಲಿಕೆ ಅಂದರೆ ಪ್ರತಿಯೊಬ್ಬ ಮಗುನೂ ಕೂಡ ಶಾಲೆಗೆ ದಾಖಲಾಗಬೇಕು, ದಾಖಲಾದ ಮಗು ಉಳಿಬೇಕು, ಉಳಿದಂಥ ಮಗು ಉತ್ತಮ ಆದ್ಯತೆಯ ಪ್ರಕಾರ ಅಂದರೆ ಗುಣಮಟ್ಟದ ಶಿಕ್ಷಣವನ್ನು ಪಡ್ಕೊಳ್ಬೇಕು, ಸಮತೆಯ ಮತ್ತು ಸಮಾನ ಶಿಕ್ಷಣದ ಅವಕಾಶಗಳನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಉತ್ತಮ ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತಾ ಇದ್ದೇವೆ. ಅದರಡಿನಲ್ಲಿ ಉತ್ತಮ ಸೌಲಭ್ಯಗಳನ್ನು ಕೂಡ ನಮ್ಮ ಶಾಲೆಗಳು ಪಡ್ಕೊಂಡು ಉತ್ತಮ ಶಿಕ್ಷಣದತ್ತ ದಾಪುಗಾಲಿಡ್ತಾ ಇದ್ದೇವೆ. ಏನು SDG ಸಸ್ಟೈನಬಲ್ ಡೆವಲಪ್ಮೆಂಟ್ ಗುರಿಗಳನ್ನು ಸಾಧಿಸುವತ್ತ ನಾವೆಲ್ಲ ಹೆಜ್ಜೆ ಇಟ್ಟಿದ್ದೀವಿ. ಈ ನಿಷ್ಠಾ ಕಾರ್ಯಕ್ರಮ ರಾಷ್ಟ್ರೀಯ ಶಿಕ್ಷಣ ನೀತಿಯ
ಆಶಯಗಳನ್ನು ಈಡೇರಿಸುವಲ್ಲಿ ಒಂದು ದಿಟ್ಟ ಹೆಜ್ಜೆ ಅಂತ ನಾವು ಹೇಳ್ಬೋದು. ಶಿಕ್ಷಕರು ನಾವಿಲ್ಲಿ ಚರ್ಚೆ ಮಾಡಿದಂತಹ ಅಂಶಗಳನ್ನು ತಮ್ಮ ತರಗತಿ ಪ್ರಕ್ರಿಯೆಗಳಲ್ಲಿ ಶಾಲೆಗಳಲ್ಲಿ ಅಳವಡಿಸಿಕೊಂಡು ಇಡೀ ಸರ್ಕಾರ, ಸಂವಿಧಾನ ಮತ್ತು ಇಲಾಖೆ ಏನೆಲ್ಲ ಆಶಯಗಳನ್ನು ಇಟ್ಕೊಂಡಿದೆ ಅವುಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಹಲವಾರು ಅಂಶಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ನಿಟ್ಟಲ್ಲಿ ಇವತ್ತು ತುಂಬ ಒಳ್ಳೆಯ ಚರ್ಚೆಯನ್ನು ಮಾಡಿದ್ದೇವೆ. ಈ ಚರ್ಚೆಯಲ್ಲಿ ಪಾಲ್ಗೊಂಡಂತಹ ಶ್ರೀ ಕುಮಾರಸ್ವಾಮಿ ಸರ್ ಆಳವಾದ ಅನುಭವವನ್ನು ಇಲಾಖೆಯಲ್ಲಿ ಹೊಂದಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಮತ್ತು ಡೈರೆಕ್ಟರ್ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಹಾಗೆಯೇ ಕೊಡಗು ಜಿಲ್ಲೆಯ ಒಬ್ಬ ಕ್ರಿಯಾಶೀಲ ಉತ್ತಮ ವಿಜ್ಞಾನ ಶಿಕ್ಷಕರು ನಮಗೆ ಹಲವಾರು ತರಬೇತಿಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಉತ್ತಮ ರೀತಿಯಲ್ಲಿ ಚರ್ಚೆಗಳನ್ನು ಕೊಂಡೊಯ್ತಾ ಇರ್ತಾರೆ. ಇವತ್ತು ಕೂಡ ಆಗಮಿಸಿ ನಮ್ಮೊಟ್ಟಿಗೆ ಕೈ ಜೋಡಿಸಿ ಈ ಒಂದು ವಿಷಯವನ್ನು ಅತ್ಯಂತ ಸರಳವಾಗಿ ಸುಲಭವಾಗಿ ತಲುಪಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ಇಲಾಖೆ ಪರವಾಗಿ ಮತ್ತು ಡೈರೆಕ್ಟರ್ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಎಲ್ಲ ನನ್ನ ಆತ್ಮೀಯ ಶಿಕ್ಷಕ ಬಂಧುಗಳಿಗೂ ಇಲಾಖೆಯ ಎಲ್ಲ ಹಂತದ ಅಧಿಕಾರಿಗಳು ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ನಮಸ್ತೆ.